ಆರಾಮಾಗಿದ್ದೀರಾ? ಲೈಫ್ ಹೆಂಗಿದೆ? ಫುಲ್ ಆರಾಮಾಗಿದೆ. ಆಕ್ಚುಲಿ 2 ಸಿನಿಮಾ ಮಾಡಿದೆ. ಎಲ್ಲರೂ ಇದ್ರ ವಿಲ್ಲ ಮಾಡ್ದು ಥಿಯೇಟ್ರಲ್ಲಿ ನಾವು ನೋಡ್ಕೊಂಡು ಖುಷಿ ಪಡ್ಬೇಕು. ಎಂಟ್ರಿಗೆ ಫೈಟು, ಇಂಟರ್ವಲ್ ಬಾಗಿಲು ಫ್ಲೈಟು, ಹೀರೋಯಿನ್ ಜೊತೆ ಫೈಟು. ನನ್ನ ಪಾತ್ರ ಆಕ್ಚುಲಿ ಫಸ್ಟು ನಂಗೆ ಇಷ್ಟ ಆಗಿರ್ಲಿಲ್ಲ. ಈ ಸಿನಿಮಾ ನೀವು ಆಯ್ಕೆ ಮಾಡೋದಕ್ಕೆ ತುಂಬಾ ಮುಖ್ಯ ಕಾರಣ ಅಂದ್ರೆ ಏನು? ಕೃಷ್ಣ ನಿಮ್ ಡೈರೆಕ್ಟರ್ ಹಳೆ ಬ್ಯಾಗ್ ಹಾಕೊಂಡು ಅವೈ ಚಪ್ಪಲಿ ಹಾಕೊಂಡು ದುನಿಯಾ ಫಿಲಮ್ ಅಲ್ಲಿ ಬಸ್ಸಂಗ್ ಬರ್ಬೇಕು. ರೇಡಿಯೋ, ಬ್ರೆಡ್ ಜಾಮು, ಡೈವೋರ್ಸ್. ಮಿಲನ ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್ ಶೆಟ್ಟಿ. ನಿಮ್ಮ ಹೆಸರಲ್ಲಿರೋ ಶ್ರೀ ತೆಗೆದು ಬರೀ ಅನು ಅಂತ ಪ್ರೀತಿಯಿಂದ ಕರೆಯೋ ಒಂದು ಹುಡುಗ ಬೇಕು ಆಕ್ಚುಲಿ. ಡೈರೆಕ್ಟ್ರೆ ಮೆಚ್ಕೊಂಡೆ. ಅವ್ರು ಯಾವಾಗ್ಲೂ ಮೆಚ್ಕೊಂಡಾಯ್ತು ನಿಮ್ನ. ಕನಸು, ಬ್ಯಾಂಕಾಕ್. ನಮಸ್ಕಾರ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಈ ಆರಾಮಾಗಿರೋದಿದೆಯಲ್ಲ ಅದಷ್ಟು ಆರಾಮಿನ ಕೆಲಸವೇ ಅಲ್ಲ. ಆದ್ರೆ ಇಲ್ಲೊಂದು ತಂಡ ಬಹಳ ಆರಾಮಾಗಿ ಸಿನಿಮಾ ಶೂಟಿಂಗ್ ಮಾಡಿ ಆರಾಮಾಗಿ ಪ್ರಮೋಷನ್ಸ್ ಮಾಡ್ತಾ ನನ್ನ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಆರಾಮಾಗಿ ಬಂದು ಕೂತಿದ್ದಾರೆ ನೋಡಿ 4 ಜನ. ಹಲೋ ಅನೀಶ್, ಹೇಗಿದ್ದೀರಾ? ವೆಲ್ಕಮ್ ಟು ಯಾರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮಿಲನ ಯಾರು ಕೂತಿದಾರಲ್ಲ, ನಾನು ಅವ್ರಿಗೆ ಆರಾಮ್ ಅನ್ನೋ ಪದನ ಸದ್ಯಕ್ಕೆ ಕೊಡೋದೇ ಇಲ್ಲ. ಬಿಕಾಸ್ ಅವ್ರ ಮನೇಲಿ ಒಂದು ಮುದ್ದಾದ ಪಾಪು ಬಂದಿರೋದ್ರಿಂದ ಎಲ್ರಿಗೂ ಗೊತ್ತು, ಸಡನ್ ಆಗಿ ಅಮ್ಮಂದ್ರ ಜೀವನದಲ್ಲಿ ಒಂದು ಪಾಪು ಬಂದಾಗ ಯಾರ ಲೈಫ್ನು ಅಷ್ಟು ಆರಾಮಾಗಿರಲ್ಲ. ಬಟ್ ಇವತ್ತೇ ಸ್ವಲ್ಪ ಆರಾಮ್ ಮಾಡ್ಕೊಂಡು ಅವರು ಆರಾಮ್ ಅರವಿಂದ್ ಸ್ವಾಮಿ ಪ್ರಮೋಷನ್ಸ್ಗೋಸ್ಕರ ಬಂದಿದ್ದಾರೆ. ಹೆಲೋ ಮಿಲನ, ವೆಲ್ಕಮ್. ಹಾಯ್ ಅನು, ಥ್ಯಾಂಕ್ ಯು ಸೋ ಮಚ್. ಹೌಸ್ ಲೈಫ್? ಚೆನ್ನಾಗಿದೆ. ಅಂದ್ರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಟೈಟ್ಲ್ ಆರಾಮ್ ಅರವಿಂದ್ ಸ್ವಾಮಿ ಅಲ್ವಾ, ನಮ್ಮ ಪ್ರೊಡ್ಯೂಸರ್ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಮೇಡಮ್ ಆರಾಮ್ ಮಾಡ್ಕೊಂಡ್ ಬನ್ನಿ ಪ್ರಮೋಷನ್ಗೆ. ಆರಾಮ್ ಸರ್ ಆರಾಮ್ ಇಲ್ಲ ಸರ್ ಅಂದ್ರೂ ಬಿಡ್ತಾ ಇಲ್ಲ. ಆರಾಮ್ ಮಾಡ್ಕೊಂಡ್ ಬನ್ನಿ, ಆರಾಮ್ ಅಂತಾರೆ. ಇವರು ಒಬ್ರಿಗೆ ಬಂದಿದ್ದಾರೆ ಹೀರೋಯಿನ್, ಅವ್ರು ಅಷ್ಟು ಆರಾಮಾಗಿ ಕಾಣಿಸ್ತಾ ಇಲ್ಲ. ಅವ್ರು ಸ್ವಲ್ಪ ಪಾಪ ಭಯ ಪಡ್ಕೊಂಡು ಕುತ್ಕೋತಾ ಇದ್ದಾರೆ. ಹಾಯ್ ಋತಿಕಾ. ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ಸರಿ, ಇವರು ಹೀರೋಯಿನ್ಸ್ ಎಲ್ಲ ಆಯ್ತು. ನಾನು ಎಲ್ಲ ಡೈರೆಕ್ಟರ್ ಬಂದು ಕುತ್ಕೊಳ್ಳಿ ಅಂತ, ಇಲ್ಲ ಅಂತೆ ಸೆಕೆಂಡ್ ಹೀರೋ ಆಫ್ ದ ಫಿಲ್ಮ್ ಬಂದು ಕುತ್ಕೋತೀನಿ ಅಂತ ಹೇಳಿದ್ರು. ಸೊ ಸರ್ ಓಕೆ ಬಂದು ಕುತ್ಕೊಳ್ಳಿ ಅಂತ ಹೇಳಿ. ಹಲೋ ಅಭಿಷೇಕ್ ಅವರೇ, ಈ ಸಿನಿಮಾದಲ್ಲಿ ತಾವೇನ್ ಮಾಡ್ಕೊಂಡಿದ್ದೀರಾ? ತುಂಬಾ ಮಾಡ್ಕೊಂಡಿದ್ದೀನಿ. ನವೆಂಬರ್ 22 ಗೊತ್ತಾಗುತ್ತೆ ಏನ್ ಮಾಡಿದೀನಿ. ನೀವು ನಿಜವಾಗ್ಲೂ ಡೈರೆಕ್ಟರ್ನ ಆರಾಮ್ ಅರವಿಂದ್ ಸ್ವಾಮಿ ನಿರ್ದೇಶಕರು. ಅವರು ಅಲ್ಲಿ ಕೆಳಗಡೆ ನನ್ನ ಮೀಟ್ ಮಾಡಿದ ಹಾಯ್ ಅಂತ ಅಲ್ಲ ಅಂದ್ರೆ ಫಸ್ಟ್ ಕ್ಲೋಸ್ ಆಗಿ ಏನಾದ್ರು ಮಾತಾಡ್ಬಿಟ್ರೆ ತಪ್ಪು ತಿಳ್ಕೊತಾರೆ ಅಂತ ಒಂದ್ ಸ್ವಲ್ಪ ಅದು ಹೆದರಿಕೆ. ಆಕ್ಚುಲಿ ಆಟಿಟ್ಯೂಡ್ ಅನ್ಕೋತಾರೆ ಜನ. ಅಲ್ಲ, ನನ್ನ ಜೊತೆ ಮಾತಾಡಿದ್ರೆ ಖಂಡಿತ ತಪ್ಪು. ಸೊ ನಾನ್ ಟ್ರೈಲರ್ ನೋಡಿದೆ, ಅಫ್ಕೋರ್ಸ್ ನಮ್ಮ ಟೀಮ್ ಜೊತೆನೆ ನೋಡಿದೆ. ನನಗೆ ಬಹಳ 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 ಇಷ್ಟವಾಯ್ತು. ಇತ್ತೀಚಿನ ದಿನಗಳಲ್ಲಿ ಒಂದು ಲೈಟ್ ಹಾರ್ಟೆಡ್ ಸಿನಿಮಾಗಳನ್ನ ನೋಡುವಂತ ಅವಕಾಶಗಳು ನಮಗೆ ಸ್ವಲ್ಪ ಕಮ್ಮಿ ಆಗಿ ಸಿಗ್ತಾ ಇತ್ತು. ಈ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ ನನಗೆ ಬಹಳ ಬಹಳ ಇಷ್ಟವಾದಂತಹ ಟೈಟಲ್. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಬ್ಯೂಟಿಫುಲ್ ಟ್ರೈಲರ್. ಸೊ ಅನೀಶ್, ಆರಾಮಾಗಿದ್ದೀರಾ? ಲೈಫ್ ಹೆಂಗಿದೆ? ಫುಲ್ ಆರಾಮ. ನೀವ್ ಯಾಕೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ? ಅಷ್ಟು ಆರಾಮಾಗಿರ್ತೀರಾ ನೀವು, ಕಾಣಿಸ್ಕೊಳ್ದೆ. ಎಲ್ಲೂ ಕಾಣಿಸ್ಕೊಳಲ್ಲ ಅಂದ್ರೆ? ಹೌದು, ನೀವು ಜಾಸ್ತಿ ಎಲ್ಲೂ ಬರಲ್ಲ. ಕಮಿಟೆಡ್ ಆದ್ರೆ ಓಕೆ. ಇವ್ರು ಸಿಂಗಲ್, ಎಲ್ಲ ಕಡೆ ಆಕ್ಚುಲಿ ಕಾಣಿಸ್ಕೋಬೇಕು. ಅಲ್ಲಲ್ಲ, ನಾವು ನೋಡೋ ಜಾಗದಲ್ಲಿ ಅವ್ರು ಇರೋದಿಲ್ಲ. ಯಾವ ಜಾಗದಲ್ಲಿ? ಹೌ ಇಸ್ ಲೈಫ್ ಮಿಲನ? ಸಿಕ್ಕಾಪಟ್ಟೆ ಹೆಕ್ಟಿಕ್ ಅಂದ್ರೆ ಈ ಟೈಮೇ. ಬಿಕಾಸ್ ನಾನು ಅಂದ್ರೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿರ್ಲಿಲ್ಲ. ನಾನು ಅನ್ಕೊಂಡೆ ಬಿಫೋರ್ ನಾನು ಡೆಲಿವರ್ ಮಾಡಕ್ ಮುಂಚೆ ಸಿನಿಮಾ ರಿಲೀಸ್ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೆ. ಬಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಈ ಟೈಮ್ ಬಂತು. ಪ್ರಮೋಷನ್ಸ್ ಅಂದಾಗ ಬಹುಶಃ ಬೇರೆ ಯಾವ ಕೆಲಸ ಏನೇ ಇದ್ದಿದ್ರು ನಾನು ಆಚೆ ಬರ್ತಿರ್ಲಿಲ್ವೇನೋ. ಬಿಕಾಸ್ ಅಷ್ಟು ಟೈಮ್ ತಗೊಳುತ್ತೆ. ಮದರ್ಹುಡ್ ಅಂದ್ರೆ ನಮ್ಮ ಬಾಡಿ ರಿಕವರಿ ಇರ್ಬೋದು, ಮಗು ನೋಡ್ಕೊಳ್ಳೋದಿರ್ಬೋದು, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಬಟ್ ಸಿನ್ಸ್ ಸಿನಿಮಾ ಪ್ರಮೋಷನ್, ಸಿನಿಮಾ ತಲುಪಿಸ್ಬೇಕು, ಸಿನಿಮಾ ತಂಡದ ಜೊತೆ ಇರಬೇಕು, ಇಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿನ ಅವ್ರು ಎಷ್ಟು ಗ್ರೇಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡಿಗರ ಪರವಾಗಿ ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು. ಈಗ ರಿತಿಕಾ, ನೀವು ಮಾತಾಡಂಗೆ ಇಲ್ವಮ್ಮ? ಅಲ್ಲ, ಟ್ರೈಲರ್ ಅಲ್ಲಿ ನಾನು ನೋಡ್ತಾ ಇದ್ದೆ. ಈಗ ಇವಾಗ ಒಂದು ವಾಯ್ಸ್ ಬರುತ್ತೆ ಅಂತ ಹೇಳಿ. ಈಗ ನಾನು ಕಲ್ಪನಾ ಅವ್ರ ತರ ಕೇಳ್ಬೇಕನ್ಸುತ್ತೆ. ಮಾತಾಡಿ ಮಾತಾಡಿ. ಇಲ್ಲ, ಆಕ್ಚುಲಿ ಫಿಲಮಲ್ಲಿ ಡೈಲಾಗ್ಸ್ ಇಲ್ಲ. ಫಿಲಮಲ್ಲಿ ಡೈಲಾಗ್ಸ್ ಇಲ್ಲ. ನಾವು ಹಿಂಗೆ ನೀವು ಮಾತಾಡಿದ್ರೆ ನಾನು ನೀವು ಹಿಂಗೆ ಮಾತಾಡ. ಫಿಲ್ಮಲ್ಲಿ ಡೈಲಾಗ್ಸ್ ಇಲ್ಲ. ಯಾಕೆ ನಿಮ್ಮ ಕಣ್ಗಳು ಮಾತಾಡ್ಲಿ ಸಾಕು ಅಂತನಾ? ಹಂಗೆ ಹೇಳಿದ್ರು ಇವರು. ಜಾಸ್ತಿ ಮಾತಾಡ್ತಾ ಇದ್ರು, ಅದಕ್ಕೆ ಸಿನಿಮಾದಲ್ಲಿ ಮಾತಾಡಬೇಡ ಸೊ ಮಾತಾಡೋರ್ನ ಕಂಡ್ರೆ ನಿಮ್ಗೆ ಆಗಲ್ವಾ ಡೈರೆಕ್ಟ್ರೆ? ಯಾಕಂದ್ರೆ ಅವ್ರಿಗೆ ಚಾನ್ಸ್ ಸಿಗಲ್ಲ. ಅವ್ರ ಪಂಚ್ ಸ್ಟಾರ್ ಅವರು. ಏನಾದ್ರೂ ಕೇಳಿ ಪಂಚ್. ನೀವು ತುಂಬಾ ಮಾತಾಡ್ತೀರಾ, ನೀವಂದ್ರೆ ಇಷ್ಟ. ಸೊ ಹಂಗಾಗಿ
ಸೊ ಅದೇ ಏನಂತಂದ್ರೆ ನೀವು ಮುಂಚೆ ಸಿಕ್ಕಿದ್ರೆ ನಿಮಗೂ ಮಾತಾಡಿಸ್ದೇನೆ ಒಂದು ಸಿನಿಮಾ ಮಾಡ್ಬೋದು. ಅನುಶ್ರೀಯನ್ನು ಮಾತಾಡ್ಸಿರೋರೆ ಎಲ್ಲೋ ಹೋದ್ರು ನೀವು ಮಾತಾಡಿ ಅನುಶ್ರೀಗೆ ಒಂದು ಡೈಲಾಗ್ ಇಲ್ದಿರಾ ಅಲ್ಲಿ ಇನ್ನೊಂದು ಗೊತ್ತಾಗ್ತಿ ಹೀರೋಯಿನ್ ಕ್ಯಾರೆಕ್ಟರ್ಗೆ ಮಾತಿಲ್ಲ, ನಡೆಯೋಕ್ಕೂ ಡಿಸಬಿಲಿಟಿ. ಅದ್ ನೋಡಿದೆ ನಾನು, ಪಾಪ ಅವ್ರು ಹಿಂಗೆ ಎಡುತ್ತಾ ಇದ್ರು. ಬೇಸಿಕಲಿ ಪಾತ್ರ ಡಿಸೈನ್ ಆಗಿದ್ದೆ ಆ ತರ, ಅಂದ್ರೆ ಅವರು ನಡೆಯಕ್ ಸಮಸ್ಯೆ, ಮಾತಾಡಕ್ ಬರಲ್ಲ, ಇದನ್ನ ರಿವೀಲ್ ಮಾಡೋದು ಬೇಡ ಅಂತ ಇತ್ತು ಆಕ್ಚುಲಿ. ಬಟ್ ಎಲ್ಲ ಮುಚ್ಚಿಟ್ಕೊಂಡ್ರೆ ಕೊನೆಗೆ ನಾವೇ ಥಿಯೇಟರ್ ನೋಡ್ಬೇಕಾಗುತ್ತೆ. ಸರ್, ನೀವು ಆಡಿಯನ್ಸ್ ನ ನರ ನಾಡಿಗಳನ್ನ ಅರ್ಥ ಮಾಡ್ಕೊಂಡಿರೋಂತ ಒಬ್ರು ನಿರ್ದೇಶಕರು. ಆಕ್ಚುಲಿ 2 ಸಿನಿಮಾ ಮಾಡಿದೆ, ಎಲ್ಲರೂ ಇದು ರಿವೀಲ್ ಮಾಡ್ದು, ಇದು ರಿವೀಲ್ ಥಿಯೇಟರ್ ನಾವು ಖುಷಿ ಪಡ್ಬೇಕು. ರಿವೀಲ್ ಆಗಿಲ್ಲ, ಜನ ರಿವೀಲ್ ಆಗ್ಬಾರ್ದು. ಸರ್, ನೀವ್ ಯಾಕೆ ನೆಕ್ಸ್ಟ್ ಟೈಟಲ್ ಆತರ ಮಾಡ್ಬಾರ್ದು? ರಿವೀಲ್ ಮಾಡಲ್ಲ ಏನಂತ? ಗಜಾನನ ಅಂಡ್ ಗ್ಯಾಂಗ್ ಅಂತ ಸಿನಿಮಾ ಮಾಡಿದ್ದೀನಿ. ಹೀರೋ ಯಾರು ಅಲ್ಲಿವರೆಗೂ ರಿವೀಲೇ ಆಗಿರ್ಲಿಲ್ಲ. ಸೋಲೆ ಗೆಲುವಿನ ಮೆಟ್ಲು ಅಂತಾರಲ್ವಾ, ಸೊ ಅದೊಂದು ಸ್ಟೆಪ್ ಈ ಸತಿ ಕೊಡ್ತೀನಿ ಸರಿಯಾಗಿ ನಿಮ್ಗೆ ಪಂಚು ಈ ಸತಿ ಕೊಡ್ತೀನಿ. ಯಾಕೆ ಸರ್ ಅವ್ರಿಗೆ ಪಾಪ ಪಂಚ್ ಹೊಡೆದಿದ್ದು? ಈ ಸತಿ ಹೀರೋಯಿನ್ ಯಾರು ಅಂತಾನು ಕೇಳಲ್ಲ, ಮಿಲನ್ ಅವ್ರು ಅಂತ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ. ಪಂಚು. ಬಟ್ ಸರ್, ನಮ್ಮ ಚಾನೆಲ್ ಅಟ್ಲೀಸ್ಟ್ ಈ ಆರಾಮ್ ಅರವಿಂದ್ ಸ್ವಾಮಿ ಶುರು ಆಗಿದ್ದು ಹೇಗೆ ಅನ್ನೋದನ್ನಾದ್ರು ಸ್ವಲ್ಪ ರಿವೀಲ್ ಮಾಡಿ ಸರ್ ಪ್ಲೀಸ್. ಇಲ್ಲ, ನನಗೆ ಚಿಕ್ಕ ವಯಸ್ಸಿಂದ ಎಲ್ಲರೂ ನೀವು ಆರಾಮ ಆರಾಮ ಅಂತ ಅದು ಇರಿಟೇಷನ್ ಪದ ನನಗೆ. ಪ್ರತಿ ತಿಂಗಳಾದ್ರೆ EMI ಕಟ್ಟು, ಸಾಲ ಕಟ್ಟು, ಸಾಲಗಾರರ ಫೋನು, ಆದ್ರೂ ಆರಾಮ, ಹುಷಾರಿಲ್ಲದೆ ಮಲಗಿರ್ತೀವಿ, ಆರಾಮ ಇಲ್ಲ ಜ್ವರ ಇದೆ, ಮತ್ತೆ ಊಟ ಮಾಡಿದ್ರ, ಪ್ರತಿ ಸತಿ ನಿಮ್ ಮಧ್ಯಾಹ್ನ ಟೈಮ್ ಸಿಕ್ಕ್ರಿ ಊಟ ಮಾಡಿದ್ರ ಅಂತ ಯಾರಾದ್ರೂ ಊಟ ಕೊಡಿಸ್ತಾರ? ಕೊಡ್ಸಲ್ಲ. ಸೊ ಎಲ್ಲ ಪ್ರಾಕ್ಟಿಕಲ್ ನಾಲೆಜ್ಗಳು ಬರ್ತಾ ಬಂತು. ಆಮೇಲೆ ಇಲ್ಲ ಅಂದ್ರೆ ನಿಮಗೂ ಕೇಳಿದೀನಿ ನಾನು ಊಟ ಆಯ್ತಾ ಅಂತ ಸುಮಾರು ಸತಿ. ಕೇಳೋದಷ್ಟೇನಾ? ಆಮೇಲೆ ಅಲ್ಲಿ ಲೈನ್ ಅಲ್ಲಿ ಸ್ಟಾರ್ಟ್ ಆಯ್ತು ಆಕ್ಚುಲಿ. ನನಗೆ ಸುಮಾರು ಜನ ಹೇಳ್ತಾರೆ, ಏನೋ ಗುರು ಒಳ್ಳೆ ಬಟ್ಟೆ ಹಾಕ್ತೀಯ, ಚೆನ್ನಾಗಿ ಓಡಾಡ್ತೀಯಾ, ಕಾರಲ್ಲಿ ಓಡಾಡ್ತೀಯಾ, ನಿನ್ ಲೈಫ್ ಸೂಪರ್ ಗುರು ಅಂತ ನನ್ನ ಕೆಳಗಡೆ ಒಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಒಂದಿಷ್ಟು ಜನ ಹೇಳ್ತಾರೆ ಸೂಪರ್ ಲೈಫ್, ನಿಂತರ ಲೈಫ್ ನಾನು ನೋಡೇ ಇಲ್ಲ ಅಂತಾರೆ. ಬಟ್ ನನ್ನ ಪಾರ್ಟ್ ನನಗೆ ಗೊತ್ತಿರುತ್ತೆ. ಈಗ ಆಂಕರ್ ಅನುಶ್ರೀ ಅವ್ರು ಅಂದಿದ ತಕ್ಷಣ ಸೂಪರ್ ಗುರು, ಅಲ್ಟಿಮೇಟ್ ಅಂತ ಅನ್ಸುತ್ತೆ. ಬಟ್ ನಿಮ್ ಕಷ್ಟ ನಿಮಗೆ ಗೊತ್ತಿರುತ್ತೆ. ಏನ್ ಕಷ್ಟ? ಏನು ಕಷ್ಟ ಇಲ್ಲ ನಿಮ್ ಲೈಫ್ ಅಲ್ಲಿ? ಸದ್ಯಕ್ಕೆ ಕಷ್ಟ ನನಗೆ ಕಾಲ್ ಮೇಲೆ ಹಾಕಕ್ಕಾಗ್ತಾ ಇಲ್ಲ, ಶೆಕೆ ನನಗೆ ಕಾಲ್ ಆಗ್ತಾ ಇದೆ. ನಿಮ್ಮ ಹೆಸರು ಅನುಶ್ರೀ ಅಲ್ವಾ? ಕರೆಕ್ಟ್ ಸರ್. ನಿಮ್ಮ ಹೆಸರಲ್ಲಿರೋ ಶ್ರೀ ತೆಗೆದು ಬರೀ ಅನು ಅಂತ ಪ್ರೀತಿಯಿಂದ ಕರೆಯೋ ಒಂದು ಹುಡುಗ ಬೇಕಿತ್ತು. ಸೊ ಅಣ್ಣನ್ ಕೋಲ ಕೊಡ್ರ ಅನು ಅಂತ ಪ್ರೀತಿಯಿಂದ ಕರೆಯೋ ಹುಡುಗ ಬೇಕು. ಅಲ್ಲಿವರೆಗೂ ನೀವು ಆರಾಮಿರಲ್ಲ. ನಿಮಗ್ ಮದುವೆ ಆಯ್ತಾ ಅಂತ ಇಲ್ಲ. ನೀವು ಅವ್ರನ್ನ ಏನಂತ ಪ್ರೀತಿಯಿಂದ ಕರೀತೀರಾ? ಯಾರನ್ನ? ಮದ್ವೆ ಆಗೋ ಹುಡುಗಿನ. ಆಕ್ಚುಲಿ ನಾನು ಸ್ವಲ್ಪ ಮುಜುಗರದ ಸ್ವಭಾವ, ಅವಳ ಹತ್ರನೇ ನಾಚ್ಕೋತೀನಿ. ಪಬ್ಲಿಕ್ ಅಲ್ಲಿ ಕೇಳಿದ್ರೆ ಕಷ್ಟ ಆಗುತ್ತೆ. ಸರ್, ABCD ಸಾಕ್ಷಾ ಅಂತ ನಾನು ಅನ್ಕೊಂಡೆ ಮದ್ವೆ ಆಗ್ತಾರೆ ಹುಡುಗಿ ಬಗ್ಗೆನೂ ರಿವೀಲ್ ಮಾಡಲ್ಲ. ಅದು ಪ್ರತಿ ಇಂಟರ್ವ್ಯೂಲು ಫೋನ್ ನೋಡ್ಕೊಂಡ್ ಬರ್ತಾರಲ್ಲ, ಹುಡುಗಿ ಫೇಸ್ ನೋಡ್ಕೊಂಡ್ ಬರೋದವ್ರು. ಇಲ್ಲ, ಅವಳು ಜಾಸ್ತಿ ಮಾತಾಡ್ತಾಳೆ. ಮಾತಾಡೋರು ಜಾಸ್ತಿ ಮಾತಾಡೋರ್ ಕಂಡ್ರೆ ಆಗಲ್ಲ. ನಾನು ಒಂಚೂರು ಇಂಟ್ರೋವರ್ಟ್. ಅಲ್ಲ, ನೀವು ಅವ್ರಿಗೆ ಹೇಳಿದಿರಾ ನೀವು ಮದ್ವೆ ಆಗ್ತಿದ್ರೆ ಅದನ್ನು ರಿವೀಲ್ ಮಾಡ್ಲಿಲ್ವಾ ಅವ್ರಿಗೆ? ಈ ರಿಲೀಸ್ ಡೇಟ್ ಜೊತೆ ಕೆಲವು ಟೈಮ್ ಮದುವೆ ಡೇಟ್ ಮರ್ತೋಗ್ತಾರೆ. ಆಕ್ಚುಲಿ ನನಗೊಂದು ಭಯ ಆಯ್ತು. ಆಕ್ಚುಲಿ ಸ್ವಲ್ಪ ರಿಲೀಸ್ ಲೇಟ್ ಆಗ್ತಾ ಇತ್ತಲ್ಲ, ನನಗೆ ಏನನ್ಸ್ತು ಅಂದ್ರೆ ಮೋಸ್ಟ್ಲಿ ಮಗುವಿಗೂ ಆದ್ಮೇಲೆ ರಿಲೀಸ್ ಆಗುತ್ತಾ ಅಂತ. ವಿಲನಿಂದ ಲೇಟ್ ಆಯ್ತಂತನ? ಅವ್ರು ನನ್ ಮೇಲೆ ಹೇಳಂಗೆ ಇಲ್ಲ ನನ್ನಿಂದ ರಿಲೀಸ್ ಲೇಟ್ ಅಂತ. ನನಗೆ ಡಬ್ಬಿಂಗ್ ಟೈಮಲ್ಲಿ ಭಯ, ಈ ಡೆಲಿವರಿ ಸಂಜೆನೂ ಆಗ್ಬೋದು ನಾಳೆನೂ ಆಗ್ಬೋದು ಅಂತ. ನಾನು ಅವ್ರು ಅಲ್ಲಿದ್ದಾರೆ, ನಾನು ಹಿಡ್ಕೊಂಡು ಹೋಗ್ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ಬೇಕಾ, ಹೆಂಗ್ ಎತ್ಕೊಂಡು ಹೋಗ್ಬೋದು? ಕೃಷ್ಣ ಏನ್ ಹೇಳ್ತಿರ್ಲಿಲ್ವಾ ನಿಮ್ಗೆ? ಲುಗ್ಗಿ ಕೊಡ್ತಿರ್ಲಿಲ್ಲ, ನನ್ನ ಹೆಂಡತಿ ತುಂಬು ಗರ್ಭಿಣಿ ಡಬ್ಬಿಂಗ್ ಮಾಡಿಸ್ತಾ ಅಲ್ಲ, ನನಗೆ ಅಳೋ ಸೀನ್ ಇದೆ, ಜೋರಾಗೆಲ್ಲ ಶೌಟ್ ಮಾಡ್ಬೇಕು, ಹೇಳಕ್ಕೂ ಭಯ. ಅಲ್ಲಿ ಏನೋ ಸ್ಟಾರ್ಟ್ ಗಿಟ್ ಆಗ್ಬಿಟ್ರಿ. ಅಯ್ಯೋ, ಬಟ್ ಆದ್ರೂ ನಿಜವಾಗ್ಲೂ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದೇ ನಿಮ್ ಮದ್ವೆ ಪಾಪ ಕಷ್ಟಪಟ್ಟಿರೋದು ನೋಡಿ ಅವರು, ಈ ಮ್ಯಾಟ್ರ್ ನನಗೆ ಮದ್ವೆ ಗೊತ್ತಿಲ್ಲ ಆಗ್ಲಿ ಅಂತ. ಬಟ್ ನಿಜವಾದ ಒಂದು ವಿಷಯ ಹೇಳ್ಬೇಕು, ಅನೀಶ್, ಇಲ್ಲಿವರೆಗೂ ನಿಮ್ಮನ್ನ ನಾವು ಸ್ಕ್ರೀನ್ ಮೇಲೆ ಲೈಕ್ ಮಾಸ್ ಕಮರ್ಷಿಯಲ್ ಫಿಲ್ಮ್ಸ್ ಆ ತರದ ಸಿನಿಮಾಗಳನ್ನ ನಾವು ಜಾಸ್ತಿ ನೋಡಿದೀವಿ, ಓಕೆನಾ? ಬಟ್ ಈ ಸಿನಿಮಾದ ಆಯ್ಕೆ ನೀವು ಹೇಗ್ ಮಾಡಿದ್ರಿ? ಇವನ್ ಐ ವಾಂಟೆಡ್ ಟು ಗಿವ್ ಅ ಚೇಂಜ್. ನನ್ನ ಪ್ರೀವಿಯಸ್ ಸಿನಿಮಾ ರಿಸಲ್ಟ್ ನೋಡಾದ್ಮೇಲೆ ನನಗೆ ಒಂದ್ಸರಿ ಯಾಕೋ ಬಿಡ್ತು ಒದೆ ಅನ್ನೋ ತರ, ದೊಡ್ಡದಾಗೆ ಬಿತ್ತು ಒದೆ. ಏನಾದ್ರು ಬೇರೆ ಹೊಸ ಕತೆ ಬೇಕು ಅನ್ನೋ ಟೈಮಲ್ಲಿ ಅಭಿಷೇಕ್ ಶೆಟ್ಟಿನ ಆಫೀಸಿಗೆ ಕರೆಸಿದ್ವಿ, ನಾನು ಪ್ರಶಾಂತ್ ಶ್ರೀಕಾಂತ್. ಕರೆದಾಗ ಅಣ್ಣ ಬಂದೆ, ನೀನೇನ್ ಮಾಡಿರೋದು ಮಾಸು ನಾನು ಕೊಡ್ತೀನಿ ನೋಡು ಅಂತ. ಎಂಟ್ರಿಗೆ ಫೈಟು, ಸುಮ್ಮನೆ ಕೂರಂಗೆ ಇಲ್ಲ ಫೈಟು, ಇಂಟ್ರೋಲ್ ಬಾಗಿಲು ಫೈಟು, ಹೀರೋಯಿನ್ ಜೊತೆ ಫೈಟು, ಏನ್ ಹಿಂಗೆ. ನೈಸ್ ಮೀಟಿಂಗ್ ಯು, ರೆಡಿ. ಇವ್ರಿಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಅಭಿ ಒಂದು 2 ನಿಮಿಷ ಮತ್ತೆ ಇನ್ನೊಂದು ಕತೆ ಹೇಳ್ತೀನಿ. ಅಭಿ ಏನ್ ಅನ್ಕೊಂಡ, ಯಾಕೋ ಮಾರ್ಕ್ಸ್ ಕಮ್ಮಿ ಆಯ್ತು, ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪಿಕ್ಚರ್ ಎಂಡ್ವರೆಗೂ ಲಾಸ್ಟ್ ಸ್ಕ್ರೀನ್ ಹರಿದ್ಬಿಟ್ಟು ಜನರು ಹೊಡೆಯೋದೇ.
ಆ ಥರ ಒಂದು ಸಬ್ಜೆಕ್ಟ್ ಮತ್ತೆ 2 ನಿಮಿಷ ಅವತ್ತು ಬ್ಯಾಕ್ ಟು ಬ್ಯಾಕ್ 3 ಸಬ್ಜೆಕ್ಟ್ ಹೇಳಿದ್ರು. ಇಲ್ಲ ಅಣ್ಣ ನನಗೆ ಅಂತ ಒಂದು ಬರ್ಕೊಂಡಿದ್ದೀನಿ, ನಾನು ಮಾಡಬೇಕು ಅಂತ ಅನೌನ್ಸು ಮಾಡಿದ್ದೀನಿ. ಆರಾಮ್ ಅರವಿಂದ್ ಸ್ವಾಮಿ ಅಂತ ಟೈಟ್ಲು. ಚೆನ್ನಾಗಿದೆಯಲ್ಲ, ನನಗೆ ಮಾಡ್ಕೊಂಡು ಫಸ್ಟ್ ಹೇಳಿ ಕತೆ ಐ ಥಿಂಕ್ ಈ ನರೇಟೆಡ್ ಫಾರ್ 45-50 ಮಿನಿಟ್ಸ್ ಆಗಿದ್ದು. ಸೆಕೆಂಡ್ ಐ ವಾಸ್ ಲೈಕ್ ಇದು ನಿನಗೆ ಬೇಡ ನನಗೆ ಇದು ಅಂತ ಹೇಳ್ಬಿಟ್ಟು ನಾನು ಎದ್ದೋಗ್ಬಿಟ್ಟು ಪ್ರೊಡ್ಯೂಸರ್ಸ್ಗೆ ಹೇಳು, ಪ್ಲೀಸ್ ಅಡ್ವಾನ್ಸ್ ಮಾತಾಡಿ ಅಥವಾ ಪೇಮೆಂಟ್ ಮಾತಾಡಿ ಅಣ್ಣನಿಗೆ ಅಂತ ಹೇಳ್ಬಿಟ್ಟು ಅಲ್ಲ ಅಡ್ವಾನ್ಸ್ ಆಗಿ ಇಟ್ ಸ್ಟಾರ್ಟೆಡ್ ಇನ್ಸ್ಟೆಂಟ್ಲಿ. ಅಂದ್ರೆ ಆಸ್ ಅನ್ ಆಡಿಯನ್ಸ್ ಕೇಳಿದ ತಕ್ಷಣ ನಂಗೆ ಮಜಾ ಅನ್ಸ. ಆಸ್ ಅನ್ ಅನಿಶ್ ನೋಡ್ಲಿಲ್ಲ ನಾನು, ಇಲ್ಲ ಯಾವುದೇ ಬಿಲ್ಡಪ್ ಇರಲಿಲ್ಲ, ಯಾವ್ದು ಬೇಕಾದ್ರೂ ಅಂದ್ರೆ ಅನಿಶಿಗೆ ಡ್ಯಾನ್ಸ್ ಬರುತ್ತೆ ಅಂತ ಡ್ಯಾನ್ಸ್, ಇಲ್ಲ ಫೈಟ್ಸ್ ಬರುತ್ತೆ ಅಂತ ಫೈಟ್, ಇದು ಯಾವ ಎಲ್ಲವೂ ಹೊರತುಪಡಿಸಿ ಸಬ್ಜೆಕ್ಟ್ ವಾಸ್ ಬ್ಯೂಟಿಫುಲ್. That's so lovely. Milana, because when it comes to choosing films, ನಮಗೆ ಗೊತ್ತು ಮಿಲನಾ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಸಿನಿಮಾ ನೀವು ಆಯ್ಕೆ ಮಾಡೋದಕ್ಕೆ ತುಂಬಾ ಮುಖ್ಯ ಕಾರಣ ಅಂದ್ರೆ ಏನು? ಕೃಷ್ಣ. ಕೃಷ್ಣ ಅರ್ಪಣವಸ್ತು. ಸೊ ಡೆಫಿನೆಟ್ಲಿ ಕೃಷ್ಣ, ಬಟ್ ಯೂಶಲಿ ಕೃಷ್ಣ ಇಂಟರ್ಫಿಯರ್ ಆಗಲ್ಲ. ಹಾ. ಕತೆ ಇಷ್ಟ ಆಯ್ತಾ, ಇಟ್ಸ್ ಯುವರ್ ಕಾಲ್ ಅಂತ. Okay. ಬಟ್ ನನ್ಗೆ ಅಫ್ಕೋರ್ಸ್ ಕಾಂಬಿನೇಷನ್ ಅನಿಶ್ ಅವ್ರ ಜೊತೆ ಫ್ರೆಶ್ ಆಗಿರುತ್ತೆ ಅಂತೆಲ್ಲ ಇತ್ತು. ಅಂಡ್ ಅಭಿಷೇಕ್ ಅವ್ರ ಕತೆ ಹೇಳಿದಾಗ ನಂಗೆ ತುಂಬಾ ಫ್ರೆಶ್ನೆಸ್ ಕಾಣಿಸ್ತು ಕಥೆಯಲ್ಲಿ. Okay. ಸಿ ಬಿಕಾಸ್ ಇವಾಗ ನಾವು ತುಂಬಾ ಸಿನಿಮಾಗಳು ವಿ ಆರ್ ಓಪನ್ ಟು ಸೋ ಮಚ್ ಕಾಂಟೆಂಟ್. Correct. ಎಲ್ಲ OTT ಅಷ್ಟು ಸಿನಿಮಾ ಸೀರೀಸ್ಗಳು ನೋಡ್ತೀವಿ. ಸಿ ಯಾರೇ ಸಿನಿಮಾ ನೋಡಕ್ ಬಂದ್ರೆ ವಾಟ್ ಡಿಫ್ರೆಂಟ್ ಅಂತಾನೆ ಒಂದು ಮೈಂಡ್ ಸೆಟ್ ಇಂದಾನೆ ಬರ್ತಾರೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಫ್ರೆಶ್, ಡಿಫ್ರೆಂಟ್, ಲೈಟ್ ಹಾರ್ಟೆಡ್ ಫಿಲ್ಮ್. ಏನಕ್ಕೆ ಮಲಯಾಳಿ ಟೀಚರ್ ಮಿಲನಾ ನೀವು? ಅಭಿಷೇಕ್ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ರೇನೋ. ನೀವು ಮದುವೆ ಆಗ್ತಾ ಇದ್ದಾರೆ. ಸಾರಿ ಸಾರಿ, ಇದನ್ನ ನಾನು ಹಾಕಲ್ಲ. ಅಲ್ಲ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ನೀವೇ ಹಾಕಲ್ಲ ಹಾಕ್ಬೋದಲ್ವಾ? ಹಿಂಗೆ ಹಾಕ್ಬಾರ್ದು. ಅಲ್ಲ ಮಲಯಾಳಿ ಟೀಚರ್ ಆಂಟಿ ಲವರ್ ಅನ್ಕೊಂಡ್ಬಿಟ್ಟಾರ ನನ್ನ. ಯು ಆರ್ ನಾಟ್ ಆಂಟಿ ಲವರ್, ಮೇಬಿ ಆರ್ ಅನ್ ಆಂಟಿ ಲವರ್. ರಿವೀಲ್ ಮಾಡಲ್ಲ ಅಂತ ಹೇಳಿ ಎಲ್ಲ ರಿವೀಲ್ ಮಾಡ್ತಿದ್ರ. ರಿವೀಲಿಂಗ್ ಸ್ಟಾರ್ ಅಷ್ಟೇ. ಸರ್, ಈ ಇಂಟರ್ವ್ಯೂ ಆದ್ಮೇಲೆ ಹಂಗೆ ಗುರಿ ತಲುಪಿದ್ವಿ. ನಿಮ್ದೊಂದು ಸೆಪರೇಟ್ ಇಂಟರ್ವ್ಯೂ ಮಾಡೋಣ. ಐ ಥಿಂಕ್ ಯು ವಿಲ್ ಹ್ಯಾವ್ ಅ ಸೆಪರೇಟ್ ಫ್ಯಾನ್ ಬೇಸ್ ಔಟ್ಸೈಡ್. ನಿಜ ಹೇಳ್ಬೇಕು, ಮನೆಲ್ಲ ಫ್ಯಾನ್ ಇಲ್ಲ. ಸರ್ ಸುಮ್ಮನೆ ತಮಾಷೆಗೆ ಹೇಳಿದೆ. ಪಂಚಿ ಮನೇಲೆ ಫ್ಯಾನ್ ಇಲ್ಲ. ಆಕ್ಚುಲಿ ನಾವು ಶೂಟ್ ಮಾಡ್ಬೇಕಾರೆ ಇವ್ರು ಈ ತರ ಟ್ಯಾಲೆಂಟ್ ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ಅಲ್ಲ, ಆ talent ತೋರ್ಸ್ಕೊಂಡಿದ್ರೆ ನಾವು ಬಿಡ್ತಿರ್ಲಿಲ್ಲ. ಶೂಟಿಂಗ್ ಮಾಡೋ ದುಡ್ಡು ಖರ್ಚಾಗ್ತದೆ. ಇದು ನಮ್ಮ ಕುಂದಾಪುರ ಸೈಡ್ ಯಕ್ಷಗಾನ ಮಾಡ್ತಾರಲ್ವಾ, ನೈಟ್ ಶುರು ಆದ್ರೆ ಬೆಳಗ್ಗೆವರೆಗೂ. ಹೌದು, ನೈಟ್ ಶುರು ಆದ್ರೆ ಬೆಳಗ್ಗೆವರೆಗೂ ಮಾಡ್ತಾರಲ್ಲ, ಅದೇ ತರ ದಿನ ಶೂಟಿಂಗು. ಬೆಳಗ್ಗೆ ಹೋಗು, ಮಾರನೇ ದಿವಸ 6 ಗಂಟೆವರೆಗೂ ಮಾಡು, ಬಾ ಎದ್ದು ಬಾ ಹೇಳಿ ಎದ್ದೇಳಿ ಅಂತ. ಅದೇ ಹೇಳಿ ಎದ್ದೇಳಿ, ಅಲ್ಲಿ ಹೇಳಕ್ ಆಗ್ತಾರಲ್ಲ ನಮ್ಮ ಕೈಲಿ. ಒಂದು ಸೀಕ್ವೆನ್ಸ್ ಅಂದ್ರೆ 24 hours ಮಾಡ್ಬಿಟ್ಟಿದ್ವಿ. ಎಲ್ಲ ಆಯ್ತು ಅಂದ್ರೆ ಕ್ಯಾಮ್ರಾಮನ್ ಇನ್ನೊಂದು ಶಾರ್ಟ್ ತೆಗಿಯೋಣ ಅಂದ. ಬಾಚನ ನಿನ್ಗೋಸ್ಕರ ಈ ಡೆಡಿಕೇಶನ್ ತೆಗಿತೀನಿ ಅಂತ. ಆಕ್ಚುಲಿ ಅಲ್ಲೊಂದು ಡ್ಯಾನ್ಸ್ ಸ್ಟೆಪ್ ಇತ್ತು, ನಾನು ಆಡ್ತಾ ಇದ್ದೀನಿ ನೋಡಿದ್ರೆ ಯಾವ್ದು ಸರ್? ಆರಾಮ್ ಅರವಿಂದ್ ಸ್ವಾಮಿ ಡ್ಯಾನ್ಸ್ ಸ್ಟೆಪ್ ಇತ್ತು. ನಾನು ಗೊತ್ತಿಲ್ಲದೆ ಅಲ್ಲಾಡ್ತಾ ಇದ್ದೀನಿ. ಏನಕ್ಕೆ ಅಂತ ನೋಡಿದ್ರೆ ನಿದ್ದೆ ಹೇಳ್ದೆ ಹಿಂಗೆ ಅಲ್ಲಾಡ್ತಾರೆ. ಅವ್ರ ಪ್ರಕಾರ ಅವ್ರು ಡ್ಯಾನ್ಸ್ ಮಾಡ್ತಾ ಇದಾರೆ ಸಖತ್ತಾಗಿ ಅಂತ ಹೇಳ್ಬಿಟ್ಟು. ಅಷ್ಟೆಲ್ಲ ಟಾರ್ಚರ್ ಅಲ್ಲ, ಅಷ್ಟೆಲ್ಲ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಸರ್, ನಾವೆಲ್ಲ ಒಂದು ಭ್ರಮೇಲಿ ಮಾತಾಡ್ತಾ ಇದ್ದೀವಿ. ಈ ಹುಡುಗಿ ಮನೆಗೆ ಹೋದ್ಮೇಲೆ ಒಂದು ಭ್ರಮೇಲಿ ಇರೋದು ಬೇಡ. ಋತಿಕಾ, ಯಾರು ಇಂಟರ್ವ್ಯೂಗೆ ಬಂದಿದ್ದೀನಿ? ಬಂದಿದ್ದೀನಿ. ನನಗೆ ಈ ಹುಡುಗಿ ನೋಡಿ ತುಂಬಾ ಬಬ್ಲಿ ಅಂತ ಅನ್ಸ್ತಾರೆ. ಈಗ 1 ನಿಮಿಷ ನೀವೇ ಮಾತಾಡಬೇಕು, ಓಕೆನಾ? ನನ್ನ ಪಾತ್ರ ಆ್ಯಕ್ಚುಲಿ ಫಸ್ಟು ನನಗೆ ಇಷ್ಟ ಆಗಿರಲಿಲ್ಲ. ನಂದು ಇಷ್ಟ ಆಗ್ಲಿಲ್ಲ. ನಿಮ್ಗೆ ಅರ್ಥ ಆಯ್ತಾ? ಇಲ್ಲಿವರೆಗೂ ಅಭಿಷೇಕ್ ಅವರು ಯಾಕೆ ಅವ್ರ ಟರ್ನ್ ಬಿಡ್ಲಿಲ್ಲ, ಯಾಕೆ ಅವ್ರನ್ನ ಅವಾಯ್ಡ್ ಮಾಡಿದ್ರು? ಅವ್ಳು ಮಾತಾಡಿದ್ರೆ ಕೆಲವರು ಮಾತಾಡಿದ್ರೆ ಚಂದ, ಕೆಲವರು ಮಾತಾಡಿದ್ರೆ ಇವಾಗ ಗೊತ್ತಾಯ್ತು ಯಾಕೆ ಮೂಗಿ ರೋಲ್ ಕೊಟ್ರು ಅಂತ. ನೀನು ಪಾತ್ರ ಚೆನ್ನಾಗಿಲ್ಲ ಅಂತ ಪರವಾಗಿಲ್ಲ, ಮಾತಾಡ್ಬೇಡ. ಮುಂದಕ್ಕೆ ಕೇಳ್ರಿ. ಒಂದು ನಿಮಿಷ ಬೇಡ, ಅದಕ್ಕೆ ಮಾಡು. ಒಂದು 30 seconds ಟೈಮ್ ಕೊಡಿ. 30 seconds. What is this, ಯಾ? ಯಾಕೆ ನಿಮ್ಗೆ ಪಾತ್ರ ಇಷ್ಟ ಆಗಿಲ್ಲ? ಫಸ್ಟ್ ಆಗಿರ್ಲಿಲ್ಲ Director ಇಷ್ಟ ಆಗಿರ್ಲಿಲ್ವಾ? ಇಲ್ಲ, ಇವಾಗಿಲ್ಲ. ಲೈಕ್ ಬಿಫೋರ್ ವೆನ್ ಐ ಹರ್ಡ್ ಇಟ್, ಸೊ ಅವಾಗ ಐ ಡಿಂಟ್ ಲೈಕ್ ಇಟ್. ನೋಡಿದೆ, ನಮ್ಮ ಡ್ಯಾಡಿಗೊಂದು ಲುಕ್ ಕೊಟ್ಟೆ ಅಷ್ಟೇ, ಮಾಡಿಬಿಡಿ ಈ ಪಾತ್ರ ನಂಗೆ ಇಷ್ಟ ಆಗಲಿಲ್ಲ, ಸೊ ವಿಲ್ ಜಸ್ಟ್ ಗೋ ಹೋಮ್ ಅಂತ. ಆಮೇಲೆ ನಮ್ಮ ಡೈರೆಕ್ಟರ್ಸ್ ಅವ್ರು ಫುಲ್ ನರೇಷನ್ ಕೊಟ್ಟರು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅನೀಶ್ ವಾಸ್ ಲೈಕ್ ದಿಸ್ ಈಸ್ ನಾಟ್ ಯುವರ್ ಹೀರೋಯಿನ್ ರೋಲ್, ಟಿಪಿಕಲ್ ಹೀರೋಯಿನ್ ರೋಲ್ ಅಲ್ಲ, ದಿಸ್ ಈಸ್ ಲೈಕ್ ಒಂದು ಕ್ಯಾರೆಕ್ಟರ್ ಅಂತ ಅನ್ಕೊಳ್ಳಿ, ನೀವು ಫಿಕ್ಸ್ ಆಗಿಬಿಡಿ ಮೈಂಡಲ್ಲಿ, ದಿಸ್ ಈಸ್ ಒಂದು ಕ್ಯಾರೆಕ್ಟರ್ ಅಂತ. ವಾಸ್ ಲೈಕ್ ಇಲ್ಲ ಸರ್, ಹಾಗಾದರೆ ಟು ವಾಂಟ್, ಇಟ್ಸ್ ಓಕೆ. ಈ ವಾಸ್ ಲೈಕ್ ವೆರಿ ಕೀನ್. ಕೇಳಿ ಒಂದು ಸತಿ ಯು ವಿಲ್ ಲಿಸನ್ ಟು ದ ಸ್ಟೋರಿ ಹೇಗಿದೆ ಅಂತ ಕೇಳಿ, ಆ್ಯಂಡ್ ಆಫ್ಟರ್ ದ್ಯಾಟ್ ಯು ವಿಲ್ ಲೈಕ್ ಇಟ್ ಅಂತ. ಆ್ಯಂಡ್ ದೆನ್ ಐ ಕೇಮ್ ಆ್ಯಂಡ್ ಸ್ಯಾಟ್. ಸಿನಿಮಾದಲ್ಲಿ ಮುಖ್ಯರಿ ನೀವು ಇಲ್ಲಿ ಮಾತಾಡ್ಬೋದು ಅನ್ಸೋರು. ಅಲ್ಲ, ಅನು ಹಿಂಗ್ ಬರ್ತಾ ಇದಾರೆ, ನಾನು ಹಿಂಗ್ ಬರ್ತಾ ಇದ್ದೀನಿ ಅವಾಗಿಂದ. ಅಲ್ಲ, ಲೈಫಲ್ಲಿ ಬೆಸ್ಟ್ ಡಿಸಿಷನ್ ಇದೆ ಇವ್ರಿಗೆ ಡೈಲಾಗ್ ಕೊಡದೇ ಇರೋದು. ನಾನು ಇನ್ನ ಇದು ಕ್ಯಾರೆಕ್ಟರ್ ಅಲ್ಲೇ ಕ್ಯಾರೆಕ್ಟರ್ ಅದಕ್ಕೆ. ಸೊ ಅದರಿಂದ ಐ ವಾಸ್ ಲೈಕ್ ಓಕೆ ಫೈನ್, ಐ ಲಿಸನ್ ಟು ದ ಸ್ಟೋರಿ ಫುಲ್ ನರೇಷನ್. ಚೆನ್ನಾಗಿತ್ತು. ಐ ಫೆಲ್ಟ್ ಲೈಕ್ ಹೌದು ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ಮಾಡೋಣ ಅಂತ. ಅದು ಕೇಳಿದ ತಕ್ಷಣ ಐ ವಾಸ್ ಲೈಕ್ ಒಂದೇ ಲುಕ್ ಡ್ಯಾಡಿಗೆ.
ಬಟ್ ಕತೆ ಕೇಳಿದ್ರ ಅಮ್ಮ ಮತ್ತೆ ನಿಮ್ ಇವ್ರು ಡ್ಯಾಡಿ ಎಲ್ಲಿದ್ದಾರೆ? No, daddy was in the side. ಇಲ್ಲ ಅವ್ರು ಇದ್ರಲ್ಲಿ ಮೈಕಲ್ಲಿ ಇದಾರೆ, ಅವ್ರು ಹೇಳಿದಷ್ಟೇ ಹೇಳ್ತಾರೆ. ಓ ಡ್ಯಾಡಿ ಇಸ್ ಲಿಟಲ್ ಗರ್ಲ್. ಇದಾ ಡ್ಯಾಡಿ ಇಲ್ಲ, 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 daddy's little princess ಅಲ್ಲ. ಡ್ಯಾಡಿ ಇಸ್ ಲಿಟಲ್ ಪ್ರಿನ್ಸೆಸ್. ಡ್ಯಾಡಿ ಜೊತೆ ಹೋಗಿದ್ದೆ for the narration. ಚಂದ ಅಲ್ಲ ಡ್ಯಾಡಿ ಮಮ್ಮಿ ಜೊತೆ ಹೋಗಿ ಕತೆ ಕೇಳೋದು, ಸೇಫ್ಟಿ ಅಂತನಾ? ಸೇಫ್ಟಿ ಅಂತಲ್ಲ. ಅಲ್ಲ ಅವಾಗಲೇ ಎಸ್ ಹೇಳಿ ನೋ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ. ನಥಿಂಗ್ ನಾಟ್ ರಿಲೇಟೆಡ್ ಟು ಯು, but ಇನ್ ಜನರಲ್ ಐ ವಾಂಟ್ ಟು ಯಾ ಎಕ್ಸ್ಪ್ಲೇನ್. ಹೌದು, ಸೆಟ್ಟಿಗೆ ಬಂದ ತಕ್ಷಣ ಮಮ್ಮಿ ಡ್ಯಾಡಿ ಎಲ್ಲ ಮಸ್ಟ್ ಬರಬೇಕು ಅಂತ. ಶೂಟಿಂಗ್ ಸ್ಪಾಟ್ ಇಸ್ ದ ಮೋಸ್ಟ್ ಸೆಕ್ಯೂರ್ ಥಿಂಗ್. ಅಲ್ಲ ಇದನ್ನ ಆಕ್ಟ್ರೆಸ್ ಆಗಿ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆ. ಸಿ ಇನಿಷಿಯಲಿ ಸಿನಿಮಾ ಶುರು ಮಾಡಿದಾಗ ಸಿನಿಮಾ ಕಲ್ಚರ್ ಗೊತ್ತಿರಲ್ಲ. ಹಾ. ಫಸ್ಟ್ ಐ ಅಂಡರ್ಸ್ಟ್ಯಾಂಡ್ ಫಸ್ಟ್ 2 ಸಿನಿಮಾ ಅದಾದ್ಮೇಲೆ ಯಾಕೆ ಬರ್ತಾರ ನನಗೆ ಗೊತ್ತಿಲ್ಲ. ಬಟ್ ಮೈ ಪೇರೆಂಟ್ಸ್ ಕಮ್ ಓನ್ಲಿ ವೆನ್ ಸಾಂಗ್ ಶೂಟ್ ಇಸ್ ದೇರ್. ಯಾಕೆ ಅಷ್ಟು ನಂಬಿಕೆ ನನ್ನ ನಮ್ಮ ಮೇಲೆ? ಅಷ್ಟು ನಂಬಿಕೆ. ನಮ್ಮಮ್ಮಗಂತೂ ನಾನು ಡ್ಯಾನ್ಸ್ ಆಡೋದು ನೋಡ್ಬೇಕು. ಅದೇ ಲೈವ್ ಶಿಲ್ ಬಿ ಲೈಕ್ ನನ್ನ ತಂಗಿಗೆ ಸಾಂಗ್ ರಿಲೀಸ್ ಆದ್ಮೇಲೆ, ಸಿನಿಮಾ ರಿಲೀಸ್ ಆದ್ಮೇಲೆ ನೋಡೋದು ಆಡಿಯನ್ಸ್. ನಾವು ಹೋಗ್ಬಿಟ್ಟು ಲೆಟ್ಸ್ ವಾಚ್ ಕೊರಿಯೋಗ್ರಾಫರ್ ಚೇರ್ ಆ ಕಡೆ ಇರುತ್ತೆ, ಮಾನಿಟರ್ ಮುಂದೆ ನಮ್ಮ ಅಮ್ಮ ಹಿಂಗೆ ಕೂತಿರ್ತಾರೆ. ಅಮ್ಮನೇ ಮೊದಲು ಫ್ಯಾನ್ ನಿಮಗೆ ಡ್ಯಾನ್ಸ್ಗೆ? ಓ ದಟ್ಸ್ ಸೋ ಸ್ವೀಟ್. ಕತೆ ಕೇಳಿದ ಕೂಡಲೇ ನಮ್ಮ ಅಮ್ಮಗೆ ಸಾಂಗ್ ಇದೆಯಾ, ಡ್ಯಾನ್ಸ್ ಆಡ್ತಿದ್ಯಾ? ಲೈಕ್ ಹೆಂಗೆ ನಾವು ಅಪ್ಪು ಸರ್ ಡ್ಯಾನ್ಸ್ ಮಾಡಿಲ್ಲ ಅಂತಂದ್ರೆ ಸರ್ ಡ್ಯಾನ್ಸ್ ಇಲ್ವಾ ಸರ್ ಅನ್ನೋತರ. ಲೈಕ್ ಡ್ಯಾನ್ಸ್ ಬೇಕೇ ಬೇಕು. ಬಟ್ ಈ ಸಿನಿಮಾದಲ್ಲಿ ಡ್ಯಾನ್ಸ್ ಇದೆ ಅಲ್ಲ? ಇದೆ 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 ಕೃತಿಕಾ, ನೀವು ಡ್ಯಾನ್ಸ್ ಮಾಡಿಲ್ವಾ ಇದರಲ್ಲಿ? ಇದೆ. ಒಂದು ಸ್ಟೆಪ್ ಹಾಕಿದ್ರೆ ನಡೆಯಕ್ಕೆ ಆಗಲ್ಲ, ಕೈಯಲ್ಲಿ ಸ್ಟಿಕ್ ಇರುತ್ತೆ, ಅದ್ರ ಜೊತೆ dance ಮಾಡ್ಬೇಕು ನಾನು. ಸ್ಟಿಕ್ ಇಟ್ ಅದೇ ಚಾಲೆಂಜ್. ಅದೇ challenge ನೀವು ಹೇಳ್ಬೇಕಿತ್ತು ಸರ್ ಡೈರೆಕ್ಟರ್ಗೆ, ಸರ್ ನಾನು ನನ್ನ ಟ್ಯಾಲೆಂಟ್ ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸ್ಬೇಕು. ಇಲ್ಲ, ನನ್ನ ಟ್ಯಾಲೆಂಟ್ ಎಲ್ಲ ನೋಡಿನೇ ಅವರು ಅಭಿ 3 ದಿನ ಪ್ರಾಕ್ಟೀಸ್ ಬಾ ಅಂತ. 3 days practice. ಏನಕ್ಕೆ ಇದು ವಾಕಿಂಗ್? Psycho. ಅದು ನ್ಯಾಚುರಲ್ ಆಗಿರ್ಬೇಕು. ವೆರಿ ಎಕ್ಸ್ಪ್ರೆಸಿವ್ ಫೇಸ್. ಫೇಸ್ ಹರ್ ಐಸ್. ಅಂದ್ರೆ ವೆನ್ ಯು ಡೋಂಟ್ ಹ್ಯಾವ್ ಡೈಲಾಗ್ಸ್, ವೆನ್ ಯು ಹ್ಯಾವ್ ಟು ಎಮೋಟ್ ಅಲ್ಲ, ಇಟ್ಸ್ ನಾಟ್ ಈಸಿ. ಇಟ್ಸ್ ನಾಟ್ ಈಸಿ ಅಟ್ ಆಲ್. ಚೆನ್ನಾಗಿ ಮಾಡಿ, ಶಿ ಡನ್ ವೆರಿ ವೆಲ್. Oh, thank Oh, you. that's so nice. Milana appreciating. That's so sweet. That's so sweet. But Milana, ನೀವು ಹೇಳಿದ್ರಿ that you play a Malayali teacher role ಇದರಲ್ಲಿ ಅಂತ ಹೇಳಿ. But how challenging it was? Like ಅಂದ್ರೆ ನಾನು ಲ್ಯಾಂಗ್ವೇಜ್ ಬ್ಯಾರಿಯರ್ ಕೇಳ್ತಾ ಇಲ್ಲ. Do you have that slang? ನೀವು ಡೈಲಾಗ್ಸ್ ಹೇಳ್ಬೇಕಾರೆ ಇದರಲ್ಲಿ ಆ ಥರದ್ದು ಏನಾದರೂ ಟ್ರೈ ಇದೆಯಾ? ಮಾಡಿದ್ವಿ, ಅಂದ್ರೆ ಮಲಯಾಳಿ ಆಕ್ಸೆಂಟ್ ತರ್ಬೋದಾ ಅಂತ. ಬಟ್ ನಮ್ಮ ಮಲಯಾಳಂ ಬರಲ್ವಲ್ಲ, ಒಂದ್ ಸ್ವಲ್ಪ ಹಿಯರ್ ಅಂದೆ. ಬಟ್ ನನಗೆ ಚಾಲೆಂಜಿಂಗ್ ಅಂತ ಅಂದ್ರೆ ಎಮೋಷನಲ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ದಿದ್ರು. ಐ ಥಿಂಕ್ ಜಾಸ್ತಿ ಎಮೋಷನಲ್ ಸೀನ್ಸ್ ಇತ್ತು ನನಗೆ. ಸೊ ಯಾವಾಗ್ಲೂ ಹೇಳ್ತೀನಿ ನಾನು, ಆಕ್ಟರ್ಸ್ ನಾವು ಸೆಟ್ಗೆ ಹೋದಾಗ ನಮ್ಗೆ ಏನು ಮಾಡಕ್ಕಿಲ್ಲ, ಸಿಂಪಲ್ ಆಗಿತ್ತು ಅಂದ್ರೆ ತುಂಬಾ ಬೋರ್ ಹೊಡಿಯುತ್ತೆ. ಕರೆಕ್ಟ್. ಸೊ ಆ ಪ್ರಿಪ್ರೇಷನ್ ಅಲ್ಲಿ ಟೈಮ್ ಹೋಗುತ್ತೆ. ಅಂಡ್ ಯು ನೋ ವಿ ಆರ್ ಲರ್ನಿಂಗ್, ವಿ ಆರ್ ಎಕ್ಸ್ಪೆರಿಮೆಂಟಿಂಗ್. ಚೆನ್ನಾಗಿತ್ತು ಸೀನ್ಸ್ ಮಾಡ್ಬೇಕಾದ್ರೆ, ತುಂಬಾ ಮಜಾ ಬಂತು ನನಗೆ. ಲವ್ಲಿ. ಎಸ್ಪೆಷಲಿ ಜೂನಿಯರ್ಸ್ ಎಲ್ಲ ಇದ್ದಾಗ ಅಭಿಷೇಕ್ ತುಂಬಾ ಮಜಾ ಮಾಡ್ತಿದ್ದ. ಯಾವ ಥರ ಜೂನಿಯರ್ಸ್ ಅನೀಶ್? ಇಲ್ಲೇನು ಗೊತ್ತು, ನನ್ನ ಸಿನಿಮಾ Elaborate. ಇಬ್ರು ಹೀರೋಗಳಾಗ್ಬಿಟ್ರೆ. ಆನ್ ಸ್ಕ್ರೀನ್ ಅಲ್ಲಿ ನಾನು ಒಬ್ಬನೇ. ಆಫ್ ಸ್ಕ್ರೀನ್ ಸೆಟ್ ಅಲ್ಲೆಲ್ಲ ಇವರೇ. ನಾನು ಫಸ್ಟ್ ಡೇ ನಾರ್ಮಲ್ ಆಗಿ ಬರ್ತಿದ್ದ. ಫಸ್ಟ್ ಡೇ ಶೂಟಿಂಗ್ ಬಂದ ಏನ್ ರ್ಯಾಂಪ್ ವಾಕ್ ಏನಾದ್ರು ಇದೆಯಾ ಇವತ್ತು? ಫುಲ್ ಜಾಕೆಟ್, ಶೇಡ್ಸ್, ಗ್ಲಾಸ್ ಹಾಕೊಂಡು ಹಿಂಗ್ ಬಂದ. ರೆಡಿ ರೆಡಿ ರೆಡಿ. ಇವನ್ ಫುಲ್ ಸ್ಟೈಲ್. ರೆಡಿ Ready, roll. ರೆಡಿ ರೋಲ್ ಆಕ್ಷನ್ ಅಂತ. ನನಗೆ ಎರಡು ಗೊತ್ತ. ನಿಮ್ ಪ್ರಕಾರ ಡೈರೆಕ್ಟರ್ ಅವರ ಹಳೆ ಬ್ಯಾಗ್ ಹಾಕೊಂಡು ಹವಾಯಿ ಚಪ್ಪಲಿ ಹಾಕೊಂಡು ದುನಿಯಾ ಫಿಲಮ್ ಅಲ್ಲಿ ಬರ್ತಾರೆ. ನನ್ನ ಹತ್ರ ಟೊಮೆಟೊ ಯಾರು ಏನು ಲುಕ್ ಕೊಟ್ಟಿಲ್ಲ ಅಂದ್ರೆ ಅಣ್ಣನಿಗೆ ಆಕ್ಷನ್ ಅಂತ ಒಂಥರ ರೆಡಿ ರೋಲ್ ಆಕ್ಷನ್ ಅಂತಾರೆ. ಯಾರಾದ್ರೂ ಒಂದು ಜೂನಿಯರ್ ಪಾಸಿಂಗ್ ಶಾಟ್ ಅಲ್ಲಿ ಪಾಸಿಂಗ್ ಶಾಟ್ ಒಂದು ಚಿಕ್ಕ ಲುಕ್ ರೆಡಿ ಆಕ್ಷನ್ ಅಂತ ನಮ್ಮಿಬ್ಬರಿಗೆ ನೋಡಿ ಆಕ್ಚುಲಿ ಕ್ಯಾಪ್ಷನ್ ಹಾಕಿ ಸ್ಟಾರ್ಟ್ ಮಾಡೋದು ಒಳ್ಳೇದು ಪ್ರೋಗ್ರಾಮ್. ಕೇವಲ ಮನೋರಂಜನೆಗೆ ಮಾತ್ರ, ಎಲ್ಲ ಕಾಲ್ಪನಿಕ ಅಂತ. ಎಲ್ಲ ಕಾಲ್ಪನಿಕ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಒಂದು ರೋಲ್ ಮಾಡಿದಕ್ಕೆ ನಾನು ಟ್ರೋಲ್ ಮಾಡ್ತಾವ್ರು ನೋಡಿ. ಆಕ್ಚುಲಿ ಇವ್ರು ಅಂದ್ರೆ ಅವರು ಅನೀಶ್ ಅವ್ರ ಜೊತೆ ನಾನು ಇದು ಯಾವತ್ತೂ ಡಿಸ್ಕಸ್ ಮಾಡಿಲ್ಲ. ಇದು ನಾನು ಅಬ್ಸರ್ವ್ ಮಾಡಿರೋದು. ನಂದು ಯಾಕಂದ್ರೆ ಸೋಲೋ ಜಾಸ್ತಿ ಇರ್ತಿತ್ತಲ್ವಾ ಶಾರ್ಟ್ಸ್ ಎಲ್ಲ. ಅವ್ರದ್ದು ಬಾಡಿ ಲ್ಯಾಂಗ್ವೇಜ್, ಸ್ಯಾರಿ ಹಾಕೊಂಡಿದೀನಿ ಸ್ಟಿಲ್. ಅಭಿಷೇಕ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಅದು ಡೈರೆಕ್ಟ್ ಮಾಡ್ಬೇಕಾರೆ. ಈಗ ನೀವೊಂದು ಕೆಲಸ ಮಾಡಿ ಡೈರೆಕ್ಟ್ರೆ, ಟಿಪಿಕಲ್ ಡೈರೆಕ್ಟರ್ ಆಕ್ಷನ್ ಹೇಳತ್ತಾರ, ಆಕ್ಷನ್ ಹೇಳಿ. ನಾನು ಬೇರೆಯವ್ರ ಜೊತೆ ವರ್ಕ್ ಜಾಸ್ತಿ ಒಂದೆರಡು ಸಿನಿಮಾ ಮಾಡಿದ್ದೀನಿ. ಆಕ್ಷನ್ 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 ಈ ಟೆನ್ಷನ್ ಎಲ್ಲ ಹೇಳ್ತಾರೆ. ಹಂಗೆ ಯಾರು ಹೇಳಲ್ಲ. ನಾನು ನೋಡಿದ್ದೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾರು ಹೇಳಿ ನೋಡೋಣ, ರಿವೀಲ್ ಮಾಡಿ. ಆಕ್ಚುಲಿ ಚಿಕ್ಕ ವಯಸ್ಸಿನ ಬೋಟಿ ತಿನ್ಕೊಂಡ್ ಬಂದಿದ್ದೀನಿ, ಚೂಟಿದ್ದೀನಿ. ಅಷ್ಟು ಸುಲಭ ಸಿಗಾಕೊಳ್ಳಲ್ಲ ನಾನು. ಈಗ ನೀವೇ ಹೇಳಿ ಸರ್, ಹೆಂಗೆ ಹೇಳ್ತೀರಾ ಆಕ್ಷನ್ ಅಂತ? ಏನಂತೀನಿ, ಕ್ಯಾಮ್ರಾ ಇರುತ್ತೆ, ರೆಡಿ ರೋಲ್ ರೋಲಿಂಗ್ ಆಕ್ಷನ್, ಇಷ್ಟೇ. ಅವರೇ ಪರ್ಫಾರ್ಮ್ ಮಾಡ್ದಂಗಿರ್ಲಿಲ್ಲ ಇದು. ಕರೆಕ್ಟ್, ಟಕ್ಕಂತ ಆಕ್ಟ್ ಮಾಡ್ಬಿಟ್ರು ಅವರು. ಇದನ್ನ ಹಿಂಗೆ ಮಾಡೋದು. ಯಾಕೆ ಒಂಚೂರು ಹುಬ್ಬೆಲ್ಲ ನೀವು ಒಟ್ಟಿಗೆ ಮಾಡೋಣ, ಟೆನ್ಷನ್ ಇಲ್ಲ. ನಾರ್ಮಲ್ ಆಗಿರ್ತಾರೆ ಸೆಲ್ಫಿ.
ಸೆಲ್ಫಿ ಕೇಳಿದ್ನು. ಮತ್ತೆ ಯಾರಾದ್ರು ಇವಾಗ ನಾರ್ಮಲ್ ಆಗಿ ಅನುಶ್ರೀ ಬಿ ನೀಡ್ ಎ ಬೈಟ್ ಅದ, ಎಲ್ರಿಗೂ ನಮಸ್ಕಾರ, ನಾ ಅನೀಶ್ ಮಾತಾಡ್ತಾ ಇದ್ದೆ, ದಿಸ್ ಇಸ್ ನಾರ್ಮಲ್. ಅದೇ ಎಲ್ರಿಗೂ ನಮಸ್ಕಾರ ಯಾಕೋ ಯು ಗೋ ವಾಚಸ್ ಜೊತೆಲೇ ಇದ್ದಲ್ಲ ಮೈಸ್ ಅದು ಮನ್ಸಲ್ಲಿತ್ತು, ಕೊಟ್ಟಿರೋ ರೋಲ್ ಎಂತದ್ದು ಮನ್ಸಲ್ಲಿದೆ. ಇಂಟರ್ವ್ಯೂ ಮುಗಿಸಲ್ಲಿ ಹಿಂಗ್ ಕೊಡ್ತೀನಿ. ಸ್ನೇಹ ಅಂತ ಒಳಗೊಳಗೆ scheme ಮಾಡ್ತಾರೋ. 2 ತಟ್ಟೆಲ್ ಒಂದೇ ತಟ್ಟೆಲ್ ತಿಂದಿಲ್ಲ, 2 ತಟ್ಟೆಲ್ ಜೊತೆಲಿ ಕೂತ್ಕೊಂಡು ಮೋಸ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದ ಸ್ಟಾರ್. Okay. ಎಲ್ಲೋ ಇಬ್ರು ಹೋಗಿದ್ವಿ, ನಾನು ಹಿಂಗ್ ಕೂತಿದ್ದೀನಿ, ಈ ತರ ಸ್ಟಾರ್ ಇಸ್ ದೇರ್, ಐ ಸಿಟಿಂಗ್ ಲೈಕ್ ದಿಸ್. ಅಣ್ಣ ನಾನು ಲೇ ಕಾಫಿ ನಟ್ಟಿದ, ಟೀ ಶುಗರ್ ಸ್ವಲ್ಪ ಕಮ್ಮಿ, ಏನೋ ಕೊಡ್ತಾರೆ, ಕುಡ್ದು ಬಿಟ್ಟು ಹೋಗೋಣ. ಅಲ್ಲ ಏನ್ ಗೊತ್ತಾ, ಫಿಟ್ಸ್ ಬಂದಿರೋಂಗ್ ಯಾಕೆ ಹಿಂಗೆ ಕೈ ಇರುತ್ತೆ ಅಂತ ಕೇಳ್ತದ, ಇರೋದೇ ಹಂಗೆ. ನನಗೆ ಯಾಕೆ ಹುಟ್ಟಿರದೆ ಹಂಗೆ ಅವ್ರ ಹಾಸ್ಪಿಟಲ್ ಅಲ್ಲ ಡೆಲಿವರಿ ಹಂಗೆ ಬಂದಿದ್ರು ಎಲ್ಲರೂ ಅಂತೆಲ್ಲ ಬಂದ್ರಿ ಅವ್ರ ಮಲ್ಲ ನರ್ಸ್ಗೆಲ್ಲ ಹಿಂಗ ಅಂತಿದ್ರು ಅನ್ಸುತ್ತೆ. ಯಾರೋ ನೀನು ಯೋ ನೆನ್ನೆ ವಿಡಿಯೋ ತೊಗೊಳಕ್ ಬಂದ್ರಲ್ಲ ಮನೆಗೆ, ಶಾಕ್ ಆಗ್ಬಿಟ್ಟೆ ನಾನು. ಅವ್ರು ಇನ್ನೊಂದು ಗೊತ್ತಾ, ಬಂದಾಗಿಂದ ಅವ್ರು ಹೋಗೋವರೆಗೂ ಸನ್ ಗ್ಲಾಸ್ ತೆಗ್ದೇ ಇಲ್ಲ. ಸಂಜೆ 6 ಗಂಟೆಲಿ, 6 ಗಂಟೆಯಿಂದ 7 ಗಂಟೆ ತಗೊಂಡಿದ್ದೆ ನಾನು, ಹಾಕೊಳ್ತೀನಿ. ನೆಕ್ಸ್ಟ್ ಗ್ಲಾಸ್ ಅಲ್ಲ, ಕಣ್ಣು ಬಿಡಲ್ಲ, ಹಿಂಗ್ ಮುಚ್ಕೊಂಡು ಓಡಾಡ್ತೀನಿ. ಭಾಳ ನೀವೊಂಥರ ಇಷ್ಟ ಆದ್ರಿ ನನ್ಗೆ. ಓಕೆನಾ? ಆಕ್ಚುಲಿ ಮದುವೆಗೆ ಮುಂಚೆ ಆಗಿದ್ರೆ ಚೆನ್ನಾಗಿ ಆಗ್ತದೆ. ಏನ್ ಮಾಡೋದು ನೋಡಿ, ಹಿಂಗೆಲ್ಲ ಆಗುತ್ತೆ ಲೈಫಲ್ಲಿ. ಅಲ್ಲ ಆಮೇಲೆ ನನಗೆ ನೀವು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ದ ಅನೀಶ್ ನಿಮ್ಮ ಟೀಮ್ ಅವರು, ಇಲ್ಲಿ ಜಾಸ್ತಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಬರೋ ಥರ ಫೈಟ್ಸ್ ಇಲ್ಲ, ನಾವು ಒಂದು ಸಾಂಗು ಫೈಟಿಗೆ ಅಂತ ಫಾರಿನ್ಗೆ ಹೋಗಿಲ್ಲ ಅಂತೆಲ್ಲ ಹೇಳಿದ್ರಿ. ಬ್ಯಾಂಕಾಕ್ಗೆ ಏನಕ್ಕೆ ಹೋಗಿದ್ರಿ? ನಿಜ ಹೇಳ್ಬೇಕು ಅಂದ್ರೆ ಬ್ಯಾಂಕ್ ಹೋದ್ರೆ ತಟ್ಟಾಡ್ಬಿಡ್ತೀನಿ. ಬ್ಯಾಂಕಾಕ್ ಒಬ್ಬನೇ ಹೋಗಿದ್ದೀನಿ ಆಕ್ಚುಲಿ. ಇವರೆಲ್ಲ ಮುಂಚೆ ಹೋಗಿದ್ರು ಟೀಮು, ಆಮೇಲೆ ಒಬ್ಬನೇ ಹೋಗಿದ್ದೀನಿ. ಬ್ಯಾಂಕಾಕ್ ಒಬ್ಬರೇ ಹೋಗಿದ್ರಾ? ಹೌದು. ದೆನ್ ಐ ಡೋಂಟ್ ವಾಂಟ್ ಟು ಆಸ್ಕ್ ಯು ವೈ ಡಿಡ್ ಯು ಗೋ ಟು ಅಲ್ಲ, ಟೀಮ್ ಮುಂಚೆ ಹೋಗಿದ್ರು. Whatever happens in Bangkok stays in Bangkok. ಏನ್ ನಡೆಯುತ್ತೆ ಬ್ಯಾಂಕಾಕ್ ಅಲ್ಲಿ? ನನಗೆ ಗೊತ್ತು, ಶೂಟಿಂಗ್ ನಡೀತು, ಅದಕ್ಕೆ ಹೋಗಿದ್ದೆ ನಾನು. ಆದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ತಾನೇ ಸೆಪರೇಟ್ ಆಗಿ ಹೋಗ್ಬೇಕು ಬ್ಯಾಂಕಾಕ್ ಅಂತ? ಎಕ್ಸ್ಪೆಕ್ಟ್ ಅಲ್ಲ, ಅದು ರೆಸ್ಪೆಕ್ಟ್ ಇಲ್ಲದೆ ಆಗಿರೋದು. ಸರಿ, ಏನಕ್ಕೆ ಹೋದ್ರೆ ಬ್ಯಾಂಕಾಕ್ ಅದೇ ಹೇಳಿ. ಶೂಟಿಂಗ್ ಇನ್ನೇನು ಮಾಡಲ್ಲ ಅಂತ ಹೇಳಿದ್ರಿ ತಾನೇ, ಇಲ್ಲೇ ಮಾಡ್ತೀವಿ ನಾವು. ಯಾವುದು ಇಲ್ಲೇ ಮಾಡ್ತೀವಿ ಅಂತ ತಾನೇ ಹೇಳಿದ ಅವ್ರ ಪ್ರಶ್ನೆ. ನೀನ್ ಬ್ಯಾಂಕಾಕ್ ಹೋಗಿ ಏನ್ ಮಾಡಿದೆ ಅಂತ ಪ್ರಶ್ನೆ ಇಸ್ ಲೈಕ್, ಪ್ರಾಮಿಸ್ ಮಾಡಿದ್ರಲ್ಲ, ಯಾಕೆ ಹೋದ್ರಿ? ನೀನು ಪ್ರಮೋಷನ್ ಮೀಡಿಯಾ ಅಲ್ಲಿ ಫಾರಿನ್ ಇಲ್ಲ ಅಂತ ನನಗೆ ಹೇಳಿದೆ. ಹೌದು. ಬ್ಯಾಂಕಾಕ್ ಅಲ್ಲಿ ಶಾರ್ಟ್ ಏನಕ್ಕೆ ಬಂತು, ಹೌದು. ರಿವೀಲ್ ಇಟ್. ಅನೀಶ್ ಅವ್ರು ಆಕ್ಚುಲಿ ಸುಮಾರು ಸತಿ ಹೋಗಿ ಅಭ್ಯಾಸ ಆಯ್ತು. ಬ್ಯಾಂಕಾಕ್ ಸ್ಟ್ರೀಟು ಗೊತ್ತವ್ರಿಗೆ, ಎಲ್ಲೆಲ್ಲಿ ಏನೇನಿದೆ. ಮಾರ್ಷಲ್ ಆರ್ಟ್ಸ್ ಕಲಿಯಕ್ ಹೋಗಿರ್ತಾರೆ ಅವರು. He likes doing fights and all. ಮೈ ಫ್ರೆಂಡ್. ಅದೇ ಹೇಳಿದ್ ನೋಡಿ, ಹಳೆ ಪರಿಚಯ ಸಪೋರ್ಟ್, ನಾವೀಗ ಹೊಸ ಪರಿಚಯ ಸಪೋರ್ಟ್ ಇಲ್ಲ. ಬಡವ್ರ ಮಕ್ಳಿಗೆ ಸಪೋರ್ಟ್ ಆದ್ರೆ ಮಾಡ್ರಿ, ಓಲಿ ಬೆಳೆಯಕ್ಕಂತ ಸ್ವಲ್ಪ ಓವರ್ ಡೋಸೇಜ್ ಆಗುತ್ತೆ. ಬಡವರು ಮಕ್ಕಳು ಅರ್ಥ ಆಗ್ತಿಲ್ಲ. ಓಕೆ, ಶೂಟಿಂಗ್ ಪ್ರಮೋಷನ್ ವಿಡಿಯೋ ಅಲ್ಲಿ ನಾವು ಫಾರಿನ್ ಲೊಕೇಶನ್ ಸಿಗಲ್ಲ ಅಂತ ಹೇಳಿದ್ವಿ. ಹೇಳಿದಿರಾ? ಟ್ರೈಲರ್ ಅಲ್ಲಿ ಹೆಂಗ್ ಬಂತು? ನೀವು ಫಾರಿನ್ ಹೋಗಿದಾರಲ್ವಾ? ಬೇಸಿಕ್ ಐಡಿಯಾ ಇರಲಿಲ್ಲ ಫಾರಿನ್ ಹೋಗ್ಬೇಕು, ಶೂಟ್ ಮಾಡ್ಬೇಕು ಅಂತ ಇರಲಿಲ್ಲ. ಸಿನಿಮಾ ನೋಡಾದ್ಮೇಲೆ, ಒಂದು ವರ್ಷ ರಫ್ ಆಗಿ ನೋಡಾದ್ಮೇಲೆ, ಅದೊಂದು ಅನೀಶ್ ಅವ್ರದ್ದು ಒಂದು ಸಿದ್ಧಾಂತ ಒಂದಿಷ್ಟು, ಅದು ಎಲ್ಲ ಸಿನಿಮಾಗಳಲ್ಲೂ ಫಾರಿನ್ ನಲ್ಲಿ ಇತ್ತಲ್ವಾ. ಸೊ ನಿರ್ಮಾಪಕರ ಕಡೆಯಿಂದ ಬಂದಂತ ಇನ್ಪುಟ್. ಸೊ ಒಂದು ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದಿದ್ದಕ್ಕೆ ಎಲ್ಲರೂ ಸೇರಿ ಪ್ಲಾನ್ ಮಾಡಿ ಅಲ್ಲಿ ಹೋಗಿ ಬಂದ್ವಿ ಅಷ್ಟೇ ಶೂಟಿಂಗ್. ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು, ಯಾಕಂದ್ರೆ ನಿಮ್ಮ ಕನಸುಗಳಿಗೆ ನಲ್ಸಾಗಿರೋದೇ ಪಾಪ ಪ್ರೊಡ್ಯೂಸರ್. ಐ ಮಸ್ಟ್ ಸೇ ಪ್ರಶಾಂತ್ ಸರ್ ಅಗೈನ್ ಗುಲ್ಟ್ ಫ್ಯಾನ್ ನಾನು 100%. ಈ ಬಾರಿ ಈ ಚಿತ್ರ ಬಿಡುಗಡೆ ಆದ್ಮೇಲೆ ಈ ಚಿತ್ರಕ್ಕೂ ನಾವು ಫ್ಯಾನ್ ಆಗ್ತೀವಿ. ಸೊ ಒಂದು ನಿರ್ಮಾಪಕರ ಒಂದು ನಿರ್ಮಾಣದ ಯೋಜನೆ ಇಲ್ಲಿ ಬಂದಿದ್ದು ಹೇಗೆ? ಇದು ಮೂಲ ಸ್ಟಾರ್ಟ್ ಆಗಕ್ಕೆ ಇವರು ಶ್ರೀಕಾಂತ್ ಪ್ರಸನ್ನ ಅವರಿದ್ದಾರೆ, ಅಂದ್ರೆ ಅಕಿರಾ ಪ್ರೊಡ್ಯೂಸರ್. ಅನೀಶ್ ಸರ್ ಮತ್ತೆ ಅವರಿಬ್ರು ಬಂದು ಸಿನಿಮಾ ನೋಡಿದ್ರು, ಗಜಾನನ ಗ್ಯಾಂಗ್. ಅದೇ ರಿವೀಲ್ ಮಾಡಿರ್ಲಿಲ್ವಲ್ಲ ಆ ಸಿನಿಮಾನು. ಸೊ ಬಂದು ಸಿನಿಮಾ ನೋಡಿದ್ರು, ನೋಡಿ ಅವ್ರು ಕರ್ಸ್ಕೊಂಡಿದ್ದು. ನನಗೆ ಪ್ರತಿ ಸತಿ ಒಂದು ದುಃಖ ಇರೋದು, ಯಾಕೆ ಗುರು ಟ್ಯಾಲೆಂಟ್ ಇದ್ದಾಗ ಗುರ್ಸ್ ಕರಿಯಲ್ಲ, ನಾವಾಗೆ ಪ್ರತಿ ಸತಿ ಬಾಗ್ಲತ್ರ ಹೋಗ್ಬೇಕಲ್ಲ ಅಂತ. ಕರೆದಿದ್ದು ನೋಡಿ ಖುಷಿ ಆಯ್ತು. ಫಸ್ಟ್ ಹೆಂಗಾದ್ರೂ ಮಾಡಿ ಓಕೆ ಮಾಡ್ಕೊಂಬರ್ಬೇಕು ಅಂದ್ಬಿಟ್ಟೆ ಹೋಗಿದ್ದು. ಅಲ್ಲಿ ಪ್ರಶಾಂತ್ ಅವ್ರು ಇದ್ರು, ಮೂವರು ಇದ್ರು. ಬೇಸಿಕ್ ಕತೆ ಸ್ಟಾರ್ಟ್ ಆದಾಗ ಕಾಫಿ ಇರಲಿಲ್ಲ. ಕತೆ ಸ್ಟಾರ್ಟ್ ಆದ್ಮೇಲೆ ಕಾಫಿ ಸ್ನಾಕ್ಸ್ ಎಲ್ಲ ಬಂತು, ಅದು ಕತೆಗಿರೋ ತಾಕತ್ತು. ಸೊ ಇಲ್ಲ ಅಂದ್ರೆ ನೀನು ಕಾಫಿನೇ ಕೊಡ್ತಿರ್ಲಿಲ್ಲ. ಯಾರು ಗೊತ್ತು ಅಂತ ಕಳಿಸ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೆ. ಕಾಫಿ ಇರ್ಲಿಲ್ಲ, ನೀರು ಎತ್ಕೊಂಡ್ ಕುಡಿ ಅಂತ ನಂತರ ಅಲ್ಲಿ ಇತ್ತು ಅಷ್ಟೇ. ಇನ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಿಮಗೆ ನೀರು ಕುಡಿಸ್ತಾರೆ. ಎಂತ ಸರ್ ನೀವು ಏನ್ ಹೇಳ್ತಿದ್ದೀರಾ? ಓಕೆ, ಮುಂದಕ್ಕೆ ಹೇಳ್ತೀನಿ. ಸೊ ಅದಾದ್ಮೇಲೆ ಖುಷಿ ಆಯ್ತು, ಇವ್ರ ಜೊತೆ ಸಿನಿಮಾ ಸ್ಟಾರ್ಟ್ ಆಯ್ತು ಅಂತ. ಶುರು ಆಗ್ತಾ ಗೊತ್ತಾಯ್ತು. ಏನು ತುಂಬಾ ಖುಷಿ ಆಯ್ತು ಬರ್ತಾ ಬರ್ತಾ.
ಹೋಗ್ತಾ ಹೋಗ್ತಾ ಇನ್ನೂ ಖುಷಿ ಆಯ್ತು. ಇನ್ನೂ ಖುಷಿ ಆಯ್ತು. ಕೊನೆಗಂತೂ ಖುಷಿಗೆ ಪಾರನೇ ಇಲ್ಲ. ಸೊ ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಸಿನಿಮಾ, ನವೆಂಬರ್ 22 ನೋಡಿ ಇಷ್ಟೇ. ಲವ್ಲಿ. ಬಟ್ ವೈ ಆರಾಮ್ ಅರವಿಂದ್ ಸ್ವಾಮಿ, ಹೂ ಈಸ್ ಏನ್ ಅವ್ರ ಬಗ್ಗೆ ಹೇಳಿ ಅನೀಶ್. ಈಗ ಯೂಶಲಿ ಅನೀಶ್ಗೂ ನಾನು ಫಸ್ಟ್ ಕತೆ ಕೇಳಿದಾಗ ಏನು ನನ್ನ ಕತೆನೇ ಬರ್ಕೊಂಬಂದ್ಬಿಟ್ಟಿದ್ಯಾ ಅಂತ. ಈ ಆರಾಮ್ ಅನ್ನೋ ಪದ ಫಸ್ಟ್ ಸ್ಟ್ರೈಕ್ ಆಯ್ತು. ಪೀಪಲ್ ವಿಲ್ ಆಲ್ವೇಸ್ ಥಿಂಕ್ ಏನೋ ಎಲ್ಲಿ ಹೋದ್ರೂ ನನಗೆ ಕಷ್ಟ ಅಂದರೆ ಯಾವನು ನಂಬಲ್ಲ. ನಿಮಗೇನು ಬಿಡಿ ಅನೀಶ್ ನೀವು ಅದು. ದಿಸ್ ಸ್ಟ್ರೈಕ್ ಐ ಥಿಂಕ್ ದಿಸ್ ವಿಲ್ ಕನೆಕ್ಟ್ ಟು ಎವ್ರಿ ಪರ್ಸನ್. ನಮಗಿರೋದನ್ನ ಬಿಟ್ಟು ಇನ್ನೊಬ್ಬರನ್ನ ಅವ್ರ ಆರಾಮನ್ನ ಹುಡುಕ್ತಾ ಇರ್ತೀವಿ. ಸೊ ಲಾಸ್ಟಲ್ಲಿ ವೆನ್ ಅರವಿಂದ್ ಸ್ವಾಮಿ ಫೈಂಡ್ಸ್ ಹಿಸ್ ಅವ್ನ ಆರಾಮ್ ಏನು ಅಂತ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಫೈಂಡ್ ಮಾಡಿದಾಗ ಐ ಥಿಂಕ್ ದಟ್ ಅಭಿ ಹೇಳಿದ ಕೂಡಲೇ ನನಗೆ ಸ್ಟ್ರೈಕ್ ಆಗಿದ್ದು ಈ ಲೈನ್. ಈವನ್ ಆಡಿಯನ್ಸ್ ನೋಡುವಾಗ ಅದನ್ನ ಎಂಜಾಯ್ ಮಾಡ್ತಾರೆ. ನಾನು ಅಭಿ ಅದನ್ನ ಹೇಳ್ತೀನಿ, ಇದು ಏಜ್ ಲಿಮಿಟೇ ಇಲ್ಲ. ಫ್ರಮ್ ಅಂದರೆ ಇವಾಗ ಎಲ್ಲರೂ ಎವ್ರಿ ಶೋ ಈವನ್ ಎಲ್ಲರೂ ಇದನ್ನೇ ಹೇಳೋದು. ಈವನ್ ಐ ವಿಲ್ ಟೆಲ್ ದ ಸೇಮ್ ಥಿಂಗ್. ಐ ಡೋಂಟ್ ವಾಂಟ್ ಟು ಬೂಸ್ಟ್ ಮೈ ಫಿಲ್ಮ್ ದಿಸ್ ಟೈಮ್ ಅಟ್ ಆಲ್. ನನಗೆ ಯಾವ್ದು ನನ್ನ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಬನ್ನಿ, ನೋ ನಾಟ್ ಅಟ್ ಆಲ್. 20 ಸೆಕೆಂಡ್ಗೆ ನನಗಿರೋ ಒಂದು ಚಿಕ್ಕ ಕ್ರೌಡ್ ಬರುತ್ತೆ, ಅವ್ರು ಬೂಸ್ಟ್ ಮಾಡ್ತಾರೆ. ಐ ವಿಲ್ ಬಿ ಜಸ್ಟ್ ಸೈಲೆಂಟ್ ದಿಸ್ ಟೈಮ್. ನಂಬಿಕೆ ಇದೆ ಆನ್ ದ ಪ್ರಾಡಕ್ಟ್ ಲೈಕ್ ಡೇ ಆ್ಯಂಡ್ ನೈಟ್ ವಿ ಹ್ಯಾವ್ ಸ್ಯಾಟ್ ಫಾರ್ ದ ಪ್ರಾಡಕ್ಟ್. ಅದು ಕೂತಿ ಔಟ್ಪುಟ್ ನೋಡಿ ಮೊನ್ನೆನೂ ನಾನು ಅಭಿ ಕೂತಾಗ 2 ಗಂಟೆ ಆಯಿತು ನೈಟು. ಅಭಿ ಜಡ್ಜ್ಮೆಂಟ್ ಹೋಗ್ಬಿಟ್ಟಿದೆ ಅಭಿ ನಮ್ಮಿಬ್ಬರಿಗೆ ಸಿಟಿ. ಬಟ್ ಎಲ್ಲೋ ನಾನಿದ್ದಾಗ ಈಲ್ ಬೂಸ್ಟ್ ಮೇ ಅಣ್ಣ ಹೊಡಿತೀವಣ್ಣ ಈ ಸರಿ ದೊಡ್ಡದಾಗಿ ಹೊಡಿತೀವಿ ನಾವು. ಸೊ ದಟ್ ಕಾನ್ಫಿಡೆಂಟ್ ಈ ಸರಿ ಲೆಟ್ ಆಡಿಯನ್ಸ್ ಕಮ್ ಅಂಡ್ ಟಾಕ್. ನೈಸ್. ಆ್ಯಂಡ್ ಈ ಟೈಟಲ್ ಎಷ್ಟು ಕ್ಯಾಚಿ ಆಗಿದೆ, ಆರಾಮ್ ಅರವಿಂದ್ ಸ್ವಾಮಿ. ಕೆಲವೊಂದ್ಸಲಿ ನಾವು ಅವನ ಜೀವನದಲ್ಲಿ ನಮ್ಮ ಎಲ್ಲ ಆರಾಮಾಗಿದೆ ಅಂತ ಹೇಳೋದಕ್ಕೂ, ಯಾರೋ ಬಂದಾಗ ಮನ್ಸಾರೆ ಆರಾಮಾಗಿದ್ದೀರಾ ಅನ್ನೋದು ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಿಕಾಸ್ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಗೋಯಿಂಗ್ ಥ್ರೂ ಲಾಡ್ ಆಫ್ ಡಿಪ್ರೆಷನ್. ಅವ್ರ ಲೈಫ್ ಹೇಗಿದೆ ಅಂತಲೂ ನಮಗೆ ಗೊತ್ತಿರೋದಿಲ್ಲ. ಆ್ಯಂಡ್ ವಿ ಆರ್ ಕಾನ್ಸ್ಟೆಂಟ್ಲಿ ಜಡ್ಜಿಂಗ್. ಅಂಥದ್ರಲ್ಲಿ ಆರಾಮ್ ಅನ್ನೋ ವರ್ಡು ನೀವು ಯಾರಿಗಾದ್ರೂ ಕೇಳ್ತೀರಾ ಅಂದರೆ ಮನ್ಸಾರೆ ಆರಾಮಾಗಿದ್ದೀರಾ, ಎಲ್ಲ ಕರೆಕ್ಟ್ ಆಗಿದೆಯಾ ಲೈಫಲ್ಲಿ ಅಂತ ಕೇಳಿ. ದಟ್ ಮೈಟ್ ಮೇಕ್ ದೇರ್ ಲೈಫ್ ಆರಾಮ್ ಜಸ್ಟ್ ಬೈ ಆಸ್ಕಿಂಗ್. 100% ರೈಟ್. ನನಗೂ ಅದು ತುಂಬ ನೋವು. ಯಾರು ಇಂಡಸ್ಟ್ರಿಯಲ್ಲಿ ಬಂದು ನೆವರ್ ವೆನ್ ಅಭಿ ಮೆನ್ಷನ್ ಇಟ್, ಯಾರು ಫೋನ್ ಮಾಡಿ ಕರೆದು ಆಫರ್ ಕೊಡಲ್ಲ. ಈವನ್ ಟುಡೇ ಅನೀಶ್ಗೆ ಅದು ಆಗಲಿಲ್ಲ. ಸೊ ಕಾಲ್ಡ್ ಏನು ಬಂದ್ಬಿಟ್ಟಿದ್ದು ಆಗಲಿಲ್ಲ. ವೆನ್ ಐ ವಾಚ್ ಗಜಾನನ್ಗೆ, ನಾನು ಶ್ರೀಕಾಂತ್ ಅವರು ಸಿನಿಮಾ ನೋಡಿದಾಗ ಅಭಿಗೆ ಓಕೆ ವಿತ್ ದ ಸ್ಮಾಲ್ ಬಜೆಟ್ ಹ್ಯಾಸ್ ಅಚೀವ್ಡ್ ಸೋ ಮಚ್ ಅಲ್ಲ, ಲೆಟ್ಸ್ ಗಿವ್ ಹಿಮ್ ಗುಡ್ ಬಜೆಟ್ ಅಂಡ್ ಇದು ವಿ ಕಾಲ್ಡ್ ಹಿಮ್. ಈ ವಾಸ್ ಶಾಕ್ಡ್ ಆ್ಯಕ್ಚುಲಿ. ಈಸ್ ಲೈಕ್ ಫಸ್ಟ್ ಟೈಮ್ ಈ ಥರ ನನಗೊಂದು ಪ್ರೊಡಕ್ಷನ್ ಹೌಸಿಂದ ಫೋನ್ ಬಂದು. ಐ ಥಿಂಕ್ ದಿಸ್ ಶುಡ್ ಹ್ಯಾಪನ್ ಇನ್ ದ ಇಂಡಸ್ಟ್ರಿ. ಲೈಕ್ ಏನಾದರೂ ನಾವು ಕೇಳಿದ ತಕ್ಷಣ ಇಲ್ಲ ನೋಡಿದ ತಕ್ಷಣ ಕರೆದು ಆಫರ್ ಕೊಡೋದು. ಆಮೇಲೆ ಪ್ರಶಾಂತ್ ಈಸ್ ಆಲ್ಸೋ ಮೈ ವೆರಿ ಗುಡ್ ಫ್ರೆಂಡ್. ಗುರು ಬಾಗುರು ಈ ಥರ ಕತೆಗೆ ಹೇಳ್ತಿದ್ದೀನಿ. ಈ ಹ್ಯಾಡ್ ನೋ ಪ್ಲಾನ್ಸ್ ಆಫ್ ಡೂಯಿಂಗ್ ಅ ಫಿಲ್ಮ್. ಗುಲ್ಟು ಸೂಪರ್ ಹಿಟ್ ಕೊಟ್ಟರು, ಸಾರ್ವಜನಿಕರು ಎಲ್ಲರಿಗೂ ಸುವರ್ಣ ಅವಕಾಶ ಕೊಟ್ಟು ಬೇಡಪ್ಪ ಸಿನಿಮಾ ಅಂತ ಅವರು ಇದ್ದರು. ಆ್ಯಂಡ್ ಸಿ ಈವನ್ ಹಿ ಡಿಸೈಡೆಡ್ ಇಲ್ ಮೂವ್ ಟು ಕೆನಡಾ. ಕತೆಯ ಸ್ಟ್ರೆಂತ್ ಹೇಳ್ತೀನಿ ನಾನು. ಈ ಕೇಮ್ ಆ್ಯಸ್ ಎ ನಾರ್ಮಲ್ ಪರ್ಸನ್ ಲೈಕ್ ಇವ ಸೈಡ್ ನಾನು ಶ್ರೀಕಾಂತ್ ಕೂತು ಕತೆ ಕೇಳ್ತಿದ್ವಿ. ಕತೆ ಕೇಳಾದ್ಮೇಲೆ ಕತೆ ಮುಗಿದ ತಕ್ಷಣ ಪ್ರಶಾಂತ್ ಇಸ್ ಲೈಕ್ ಕೆನಡಾ ಕ್ಯಾನ್ಸಲು, ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್. ಶ್ರೀಕಾಂತ್ ಲೈಕ್ ಈವನ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್. ಸೊ ದಟ್ ಗೇವ್ ದ ಬೂಸ್ಟ್ ಆಸ್ ಎನ್ ಆಡಿಯನ್ಸ್. ಕೇಳಿದ ತಕ್ಷಣ ಓಕೆ ಇದು ಮಜಾ ಕೊಡುತ್ತೆ, ನಮ್ಗೆಲ್ಲರಿಗೂ ಒಂದು ಲೈಫ್ ಸೆಟ್ಲಿಂಗ್ ಅಮೌಂಟ್ ಕೊಡುತ್ತೆ ಅನ್ಸುತ್ತೆ. ಹಂಗೆ ಆಗಲಿ. ಆ್ಯಂಡ್ ಮಿಲನ, ಇದ್ರ ಬಗ್ಗೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಬಿಕಾಸ್ ಮಿಲನ ಈ ತಂಡದ ಒಂದು ಭರವಸೆ ಏನಿದೆ ಅದಕ್ಕೆ ನೀವು ಸಿಕ್ಕೊಟ್ಟಿದ್ದು, ಅದು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಮಿಲನ. ಹೌ ಡಿಡ್ ಯು ಲೈಕ್ ದಿಸ್ ಬ್ಲೆಂಡ್? ಅಂದರೆ ಒಂದು ತಂಡ ಜೊತೆಗೆ ಬರೋದು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಗುಡ್ ಸಕ್ಸಸ್. ಸೊ ನಾವೆಲ್ಲ ವಿಲ್ಲಿಂಗ್ಲಿ ವಿ ಆರ್ ಡೂಯಿಂಗ್ ಇಟ್. ಪ್ಯಾಷನೆಟ್ ಆಗಿ ಇಷ್ಟಪಟ್ಟು ಮಾಡ್ತಿದ್ದೀವಿ. ಯಾವತ್ತು ನಾವಪ್ಪ ನಮ್ಗೆ ಇಷ್ಟು ಕಷ್ಟ ಆಯಿತು ಸಿನಿಮಾ ಮಾಡೋಕ್ಕೆ, ಯಾರು ನಮ್ಮನ್ನು ಫೋರ್ಸ್ ಮಾಡ್ತಿಲ್ಲ ಸಿನಿಮಾ ಮಾಡಿ ಅಂತ. ನಮ್ಮ ಇಷ್ಟ, ಇಟ್ಸ್ ಮೈ ಚಾಯ್ಸ್, ಇಟ್ಸ್ ಹಿಸ್ ಚಾಯ್ಸ್. ಸೊ ನಾವು ಇಷ್ಟಪಟ್ಟು ಮಾಡ್ತಿದ್ದೀವಿ. ಸೊ ಹಾಗಾಗಿ ನಮಗೆ ಸಿನಿಮಾ ಪ್ರೆಸೆಂಟ್ ಮಾಡೋಕ್ಕೆ ಒಂದು ಖುಷಿ ಇರುತ್ತೆ. ಸೊ ವಿ ಆರ್ ಕಾನ್ಫಿಡೆಂಟ್. ಲವ್ಲಿ. ಐ ಲವ್ ದಿಸ್ ಕಾನ್ಫಿಡೆನ್ಸ್. ರಿತಿಕಾ, ನೀವು ಹೇಳಿ 3 ಬೆಸ್ಟ್ ಥಿಂಗ್ಸ್ ಅಬೌಟ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಏನು ಹೇಳ್ತೀರಾ? First story, each and every role, how it is built up around the story. That is also very strong. And climax twist ide. So I think that's the best part out of the whole story. Adu ಏನು twist ಇದೆ and what is that curiosity, ಅದು ಹೋಗಿ ನೋಡಿದ್ರೆ you will enjoy it. So yeah. ನೀವು ಲಿಸ್ಟಲ್ಲೇ ಇಲ್ಲ ಸರ್. ಸರ್ ಸ್ಟೋರಿ ಅವ್ರದೇ ಅಲ್ವಾ? ಅಭಿಷೇಕ್ ದ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು. ಇಲ್ಲ ಸ್ಟೋರಿ ಅಂದ್ರೆ ಅಭಿಷೇಕ್ ಸರ್. ಅವ್ರು ಆ ಥರ ಕತೆ ಹೊಡಿತಾ ಇದ್ದಾರೆ ಸರ್. ನೋಡಿ, ಕತೆ ಅಂದ್ರೆ ದೊಡ್ಡ ಅಭಿಷೇಕ್, ಕತೆ ನನ್ನ ಮಗ ಅನ್ಕೊಂಡ್ಬಿಡ್ತಾರೆ. ಸ್ಟೋರಿ ಅಂದ್ರೆ ಅಭಿಷೇಕ್ ಸರ್ ಅಂದ್ರೆ. 3 ಬೆಸ್ಟ್ ಥಿಂಗ್ ಅಂದ್ರೆ ಇವ್ರು ಮೂವರೇ. I like that. I like it. Since I am liking this team so much, why don't we play one small game? ತರಗಾಡಿರೋರ್ಗೆ ಪ್ರೈಸ್ ಇದೆ, ಓಕೆನಾ? ಸೊ 3 ಪದಗಳ ಒಂದು ಸಿನಿಮಾ. ನಾನು ಆ 3 ವರ್ಡ್ಸ್ ಹೇಳ್ತೀನಿ. ಸಿನಿಮಾ ಯಾವುದು ಅಂತ ನೀವು ಗೆಸ್ ಮಾಡಬೇಕು. ಯೋ ಆ ಅಂತ ಸೌಂಡ್ ಮಾಡಬೇಕು. ಗ್ಯಾರೇಜು, ಟ್ಯಾಟು, ಮೂಗೋರು ಸೌಂಡ್ ಮಾಡಬೇಕು. ಮಿಲನ ಗಾಳಿಪಟ. ಇಲ್ಲ. ಉಗ್ರಂ. ಕರೆಕ್ಟ್.
ನಾನು ಯಾಕೆ ಗಾಳಿಪಟ ಆಗೋದು ಗಾಳಿಪಟ? ನಾನು ಎಲ್ಲೋ ಇದ್ದೀನಿ ಸಾರಿ ಲೈಕ್ ಗ್ಯಾರೇಜ್ ಗ್ಯಾರೇಜ್ ಆದ್ರೂ ಬರ್ತದೆ. ಆಕ್ಚುಲಿ ಏನೂ ಇಲ್ಲ ಆ ಸಿನಿಮಾದಲ್ಲಿ. ಗ್ಯಾರೇಜ್ ರಿಲೇಟೆಡ್ ಏನಿದೆ ನೀವು ಫಸ್ಟ್ ಎತ್ತಿದ್ ನೋಡ್ಬಿಟ್ಟು ಹೇಳ್ಬಿಡ್ತಾರಲ್ಲ ಅನ್ಕೊ ಗೊತ್ತಾಯ್ತು. ಐ ಲೈಕ್ ದ ಸ್ಪಿರಿಟ್, ಐ ಲೈಕ್ ದ ಸ್ಪಿರಿಟ್. ಓಕೆ, ಯಾರೇ ಪ್ರೈಸ್ ಗೆದ್ರು ಹಂಚ್ಕೊಂಡ್ ತಿನ್ಬೇಕು. ತಿನ್ನೋದೇ ಅಂತ ನಿಮ್ಗೆ ಹೆಂಗ್ ಗೊತ್ತು? ನೆಕ್ಸ್ಟ್ ಇನ್ಶೂರೆನ್ಸ್ ಏಜೆಂಟ್ ಸ್ಲಮ್ ಆಕ್ಷನ್. ಯಾ ಸೌಂಡ್ ಯಾರು ಫಸ್ಟ್ ಯಾ. ಮಾಡ್ತಾರ ಅವ್ರು? ರಾಮಾರ್ಜುನ. ಕರೆಕ್ಟ್. ನೀವೆಂತಾರಿ ನಿಮ್ದೇ ಸಿನಿಮಾ. ಅದಕ್ಕೆ ನಾನು ಇಟ್ಟಿದ್ದೆ. ಬೇಬಿ ಯು ಅಂಡರ್ಸ್ಟುಡ್ ದ ಗೇಮ್. ನನಗೆ ಇನ್ಶೂರೆನ್ಸ್ ಏಜೆಂಟ್ ಐ ವಾಸ್ ಲೈಕ್ ಐ ಥಿಂಕ್ ಐ ನೋ ಒನ್ ಫಿಲ್ಮ್ ಲೈಕ್ ದ್ಯಾಟ್. ಮತ್ತೆ ಐ ವಾಸ್ ಲೈಕ್ ಇವ್ರು ರಾಮಾರ್ಜುನ ಅಂದ್ರು. ಇಲ್ಲ ಇಲ್ಲ ಐ ವಿಲ್ ಬಿ ಕ್ವೈಟ್. ಇದೊಂದು ಸ್ಪಿರಿಟ್. ಸುಮ್ಮನೆ ಡೌ ಮಾಡ್ತಾರ, ಫಿಲಮ್ ನೋಡಿಲ್ಲ ಇವರು. ಅಂತ ಸುಮ್ಮನೆ ಯಾವ್ದೋ ಇಂಟರ್ವ್ಯೂ ಅಲ್ಲಿ ನಾನು ಅನೀಶ್ ಸರ್ ಸ್ಕೂಲಲ್ಲಿ ಇರುವಾಗ ಅಕ್ಕಿರಾ ನೋಡಿದ್ದೆ. ಹೇಳೋ, ನಾನೇ ಇವೆಂಟ್ ಮಾಡಿದ್ದೀನಿ ಅಕ್ಕಿರಾದು. I was supposed to say like ನನ್ನ ಸ್ಕೂಲ್ ಫ್ರೆಂಡ್ಸ್ ಗೆಲ್ಲ ಗೊತ್ತಿತ್ತು. ಸೊ he was like he is very famous among my school friends. ಅಂದ್ರೆ they are all my friends now also, no? So yeah, I was like my school friends ಅಂದ್ರೆ my friends. ಇದು ಫುಲ್ ಜೆನ್ಸಿ ಇದು. ಜೆನ್ಸಿ ಅಂದ್ರೆ ಅದೇ ಸರ್, ಇವಾಗ ಈ ಹೊಸ ಜನರೇಷನ್ ಮಕ್ಕಳು ಜೆನ್ಸಿ ಕಿಡ್ಸ್ ಅಂತಾರೆ. ನಿನ್ನೆ ಇವ್ರಿಗೆ ವಾಚ್ ಯುವರ್ ETA ಅಂತ ಕಳಿಸಿದೆ. ಹಾ. ETA ರಿಪ್ಲೈ ಸುಮಾರು ತಂದ್ಮೇಲೆ ರಿಪ್ಲೈ ನಾನು ಕೆಳಗೆ ಬರ್ತಾ ಇದ್ದೆ, ಆಲ್ರೆಡಿ ಓಪನ್ ಮಾಡಿದ್ರೆ ವಾಟ್ ಈಸ್ ETA. ನಾನು ETA ಸ್ಪೋರ್ಟ್ಸ್ ಗೇಮ್ ಏನೋ ಆಡ್ತಾರೇನೋ, ಪಾಸ್ವರ್ಡ್ ಏನೋ ಬೇಕೇನೋ ಅನ್ಕೊಂಡೆ. ನನಗೆ ಏನು ಗೊತ್ತಾ, ಶಾರ್ಟ್ ಫಾರ್ಮ್ ಅಲ್ಲಿ ಏನ್ ಹೇಳಿ ET ಅಂದ್ರೆ? ಎನಿ ಟೈಮ್ ಕಮ್ ಪಾಸಿಬಲ್ ಟೈಮ್. ಅಭಿಷೇಕ್, ನಾನು ಇದನ್ನೇ ಹೇಳದ್ನ ನೆನ್ನೆ. ಇನ್ನೊಂದ್ಸತಿ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್. ಎನಿ ಟೈಮ್ ಎರಡು ಉಲ್ಟಾ ಪಲ್ಟ. ASAP ಅಂದ್ರೆ ಆಸ್ ಸೂನ್ ಆಸಬಲ್ ಪಾಸಿಬಲ್. ಥರ್ಡ್ ಒನ್ ವಾಚು, ಗಟರು, ರೈನು. ಮುಂಗಾರು ಮಳೆ. ಕರೆಕ್ಟ್. ಅಯ್ಯೋ ನೀವೇನ್ ಅನ್ಕೊಂಡಿದ್ರಿ? ಯಾವ್ದೋ ಈ ದುನಿಯಾ ಅನ್ಕೊಂಡೆ. ನೀವ್ ನಿಜ ಹೇಳಿ, ನೀವ್ ಮುಂಗಾರು ಮಳೆ ಹೇಳಕ್ ಬಂದಿಲ್ಲ ತಾನೆ? ವಾಚು ಅಂತ ಅಂದಿದ ತಕ್ಷಣನೇ ಯಾವ್ದು ನನ್ಗೆ ಗೊತ್ತಾಗಿಲ್ಲ. ಸುಮ್ಮನೆ ಎತ್ತಣ ಹೆಂಗಿದ್ರು ಎರಡು ಕುತ್ರ ಕರೆಕ್ಟ್ ಕರೆಕ್ಟ್. ಗುಡ್. ಓಕೆ, ಮದರು. ಯಾ ಜೋಗಿನ ಅಂದ್ಬಿಡ್ತೀನಿ ನಾನು ಈಗಲೇ ಫಸ್ಟ್ ಆನ್ಸರ್. ಅದಕ್ಕೆ ಹೇಳಿದ್ದು ಅಲರ್ಟ್ ಇರ್ಬೇಕು. ಮದರ್, ಲಾಂಗು, ಮಾದೇಶ. Yes. ಜೋಗಿ. ಐ ಟೋಲ್ಡ್ No, ಜೋಗಿ. no, ನಾನು yes ಅಂದೆ. She said yes. No, I said She yes. said yes. I said No, yes. no, ಐ I said yes. ಮದರ್ಗೆ ಜೋಗಿ ಅಂದೆ. ಅದೆಲ್ಲ ಇನ್ವಾಲ್ವ್. ಹಂಗಲ್ಲ. ಈಗ ಇವಾಗ ಹೇಳ್ತೀನಿ, ಯಾರಾದ್ರೂ ಕೈ ಎತ್ತಿ. ಬಡವ್ರ Yes, ಮಕ್ಕಳು ಥರ್ಡ್ ವರ್ಲ್ಡ್ ಮುಗಿದ್ಮೇಲೆ ಯಾರು ಸೌಂಡ್ ಮಾಡ್ತಾರೋ ಅವ್ರಿಗೆ ಅವಕಾಶ. ಓಕೆನಾ? ಸೋಡಾ, ಕಾಡು. ಸೋಡಾ, ಕಾಡು, ಕೋಣ. ಏಯ್ ಕಾಂತಾರ. ಲವ್ಲಿ. ಹೌದು. ಸೂಪರ್. ದಿಸ್ ವಾಸ್ Actually ಆಕ್ಚುಲಿ good. ಸೂಪರ್. ಡೈರೆಕ್ಟ್ರೆ ಮೆಚ್ಕೊಂಡೆ. ಅವ್ರು ಯಾವಾಗ್ಲೂ ಮೆಚ್ಕೊಂಡಾಯ್ತು ನಿಮ್ನ. ನೀವೇ ಲೇಟ್ ಆಗ್ಬಿಟ್ರಿ. ಇದಂತೂ ಹೇಳಲೇಬೇಕು. ನೀವೊಂದು ಕೆಲಸ ಮಾಡಿ ಅನೀಶ್, ಕೈ ರೇಸೆ ಮಾಡಿರಿ. ಸ್ಕೂಲ್ ಲವ್, ಗಂಡ ಹೆಂಡತಿ, ಚಿನ್ನ. ಲವ್ ಆಫ್ ಟೈಮ್. ಕರೆಕ್ಟ್. ಅನೀಶ್ ಯಾವ್ದೋ ಬರುತ್ತೆ ಅನ್ಕೊಂಡು ಸುಮ್ಮನೆ. ಕೃಷ್ಣ ವಿಲ್ ಬಿ ವೆರಿ ಅಪ್ಸೆಟ್. ಆ ಮೂವಿ ನಾವು ಬರ್ತಿದ್ರು. ಊರ್ ಸಿನಿಮಾ ಎಲ್ಲ ಹೇಳ್ತೀಯ ಇದೆಯಾ? ಲವ್ ಯು ಚಿನ್ನ ಅಂದ್ರೆ ಅರ್ಥ ಆಗಿರೋದು, ಬರೀ ಚಿನ್ನ ಅಂದ್ರಲ್ಲ ಮಿಸ್ ಆಯ್ತು. ಇನ್ನು ನಾನು ಎಲ್ಲ ಹೇಳ್ಬಿಡ್ತೀನಿ. ಮಿಲನ ಕೃಷ್ಣ. ಅದೆಲ್ಲ ಹೇಳ್ಬಿಡ್ತೀನಿ. ನಾನು ಮೈ ಆಟೋಗ್ರಾಫ್ ಅಲ್ಲಿ ಇದ್ದೆ. ಇಡ್ಲಿ, ಇಡ್ಲಿ, ಐಸು. ಎಸ್. ಎಸ್. ಇರಿ ಫಸ್ಟ್ ಎರಡು ವರ್ಡಿಗೆ ಹೇಳಿ. ಚೆಲುವಿನ ಚಿತ್ತಾರ. ನೋ. ರಾಘವೇಂದ್ರ ಸ್ಟೋರ್ಸ್. ಐಸಲ್ಲಿ ಐಸ್ ಕ್ರೀಮ್ ತಿಂದಿರ್ತಾರೆ ಶೂಟಿಂಗ್ ಸೆಟ್ ಅಲ್ಲಿ. ಫುಲ್ ಹೇಳಿ. ಯಾವುದಲ್ಲ. ಇಫ್ ಯು ಡೋಂಟ್ ಆನ್ಸರ್ ದಿಸ್, ಅನೀಶ್ ವಿಲ್ ಬಿ ಇನ್ ಟ್ರಬಲ್. ಐಸು, ಇಡ್ಲಿ, ರಕ್ಷಿತ್ ಶೆಟ್ಟಿ. ಎಸ್. ಎಸ್. ಚಾರ್ಲಿ. ಐ ಐ ಹ್ಯಾವ್ ಟೋಲ್ಡ್, ನಾನು ಎಸ್ ಹೇಳಿದೀನಿ ತಾನೆ. ಅದಕ್ಕೆ ಹೇಳಿದೆ, ಕೈ ಎತ್ಬಿಟ್ಟು ಎಸ್ ಹೇಳಿ ಅಂತ ಹೇಳಿ. ಓಕೆ, ವಿ ಆರ್ ಶೇರಿಂಗ್. ಹಾಫ್ ಹಾಫ್. ಆಫ್ ಆಫ್. 3 ಡಿಸೈಡ್ ಮಾಡ್ತಾರೆ. ಇಲ್ಲಿ ಸಾಕು, ಇಲ್ಲಿಗೆ ನಿಲ್ಸ್ಬಿಡೋಣ. ಹೊಟ್ಟೆ ಉರ್ದೋಗುತ್ತೆ. ಇಲ್ಲಿ ಇಷ್ಟು ದೂರ ಬಂದು ಬಿಟ್ಕೊಟ್ರೆ. ಇದು ಯಾರು ಆನ್ಸರ್ ಮಾಡಬೇಡಿ. ರಿತಿಕಾ, ಇದೇನಾದ್ರೆ ಆನ್ಸರ್ ಮಾಡಿಲ್ಲ ಅಂದ್ರೆ ಶೂಟ್ ಮಾಡ್ತಾರೆ ಜನ ನಿಮ್ಮನ್ನ. ಹೌದಾ? ಗೋಲ್ಡು. ಯಾರು ಆನ್ಸರ್ ಮಾಡಬೇಡಿ. ಗೋಲ್ಡು. ಗೊತ್ತಿಲ್ಲ ಸರ್. ಟೀಮ್ ಐ ಆಮ್ ಹಿಸ್ ಟೀಮ್. ಯಾ ಎಸ್ ಫಸ್ಟ್ ವರ್ಡ್ ಅಲ್ಲೇ ಗೊತ್ತಾಗಬೇಕು. ಗೋಲ್ಡು, ಗನ್ಸು, Yes. ಮುಂಬೈ. ಎಸ್. ನಾನು ಎಸ್ ಅಂತ ಫಸ್ಟ್ KGF. ಹೇಳಿದೆ. ಅಬ್ಬಾ, KGF. 1 ಪಾಯಿಂಟ್ ಅಮ್ಮ, 1 ಪಾಯಿಂಟ್. Yes. ಇನ್ನು ನೀವು ಆಟ ಆಡಿಲ್ಲ ಅಂದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಕದಂಬ, ಪಲ್ಲವ, ಅಣ್ಣವರು. ಎಸ್. ರಾಜ ಇರಿ. ರಾಜ ಇಲ್ಲ. ಇರಿ. ಕರೆಕ್ಟ್. ಯಾವ್ದು? ಮಯೂರ. ಮಯೂರ. ಅಲ್ಲ, ಅದು ರಾಜನೇ ಎಂತ ತಾನೇ? ರಾಜ? ಯಾವ ಎಂತ ರಾಜ? ಅವ್ರು ಮಯೂರ ಎಂತ ರಾಜ ರಾಜ? ತಾನೇ? ರಾಜಕುಮಾರ. ಓ ಪ್ರತಿ ಸತಿ ಲೈಫ್. ಮಯೂರ 4. ನೆಕ್ಸ್ಟ್ ರೇಡಿಯೋ. ಎಸ್. ಯಾ ಏನು
ಮುಂದಿನ ಹೇಳಿ. 4 ಟೈಮ್ ಮಾಡಿಸ್ಬೇಕು. ಮುಸ್ಸಂಜೆ ಮಾತು ಇರಿ, ಹೇಳಿ ಆಯ್ತು ಹೇಳಿ. ಅಲ್ಲ, ರೇಡಿಯೋ, ಬ್ರೆಡ್ ಜಾಮು, ಡೈವರ್ಸು. ಫಾರ್ ರಿಜಿಸ್ಟ್ರೇಷನ್. ಅಲ್ಲಲ್ಲ, ಆನ್ಸರ್ ತುಂಬಾ ಈಸಿ. ಆ ಆನ್ಸರ್ ಇಲ್ಲೇ ಇದೆ. ರೇಡಿಯೋ, ಬ್ರೆಡ್ ಜಾಮು, ಡೈವರ್ಸು. ಎಸ್, ಲವ್ ಬರ್ಡ್ಸ್. ಓ ಎಸ್, ಎಸ್, ಮಿಲನ. ಇಟ್ಸ್ ಅ ಟೈ ಬ್ರೇಕರ್. ಅಲರ್ಟ್ ಆಗಿರ್ಬೇಕು. ಓಕೆನಾ? ಆರ್ ಯು ಗೈಸ್ ರೆಡಿ? ಆನ್ ದ ಕೌಂಟ್ ಆಫ್ 3, 2, 1. ಕನಸು. ಎಸ್. ಕನಸು. ಎಸ್. ಕನಸು, ಬ್ಯಾಂಕಾಕ್. ಇಲ್ಲ, ಅನೀಶ್ ಹೇಳಿದ್ದು. ಅನೀಶ್ ಹೇಳಿದ್ದು. ಪಟಾಕಿ ಯಾರು ಹೊಡೆದ್ರು ಮುಖ್ಯ ಅಲ್ಲ, ಪಕ್ಕದಲ್ಲಿ ನಾನು ನಿಂತಿದ್ದೆ, ಸೌಂಡ್ ಬಂತು. ಇನ್ನೊಂದು ಟೈ ಬ್ರೇಕರ್ ಕೊಡ್ತೀನಿ. ಇಲ್ಲ, ಇದು ತುಂಬಾ ಈಸಿ. ಓಕೆನಾ? ಆಟೋ, ಬುಲ್ಸ್. ಎಸ್. ದರ್ಶನ್ ಸರ್. ಎಸ್. ಸಾರಥಿ. ಲೈಫಲ್ಲಿ ಯಾವತ್ತು ಗೆದ್ದಿಲ್ಲ ಅನ್ಕೊಂಡೆ, ಇವತ್ತು ಗೆದ್ದಿದ್ದೀನಿ. ಗೆದ್ರಿ ಸರ್. ನೀವು ಟೆನ್ಷನ್ ಆಗಿರ್ತೀರ ಅಂತ ವಾಟರ್ ಬಾಟಲ್ ತಗೊಂಡ್ಬಂದಿದ್ದೀನಿ. ಗುಡ್ ಬಾಟಲ್. ಅಲ್ಲ, ಇದಾದ್ಮೇಲೆ ನಾನು ನೀರು ಕುಡಿಯಕ್ಕೆ ಹೋಗ್ಬೇಕಿತ್ತು, ಅಷ್ಟು ಎಕ್ಸೈಟ್ಮೆಂಟ್. ಬರೀ ಬಾಟ್ಲು ಕೊಡು ಸರ್. ಇದು ಆ ಥರ ಬಾಟ್ಲ್ ಅಲ್ಲ ಸರ್, ಸ್ಪೆಷಲ್ ಬಾಟಲ್. ಪ್ರೀತಿಯಿಂದ ಏನ್ ಕೊಟ್ಟರು ಸ್ಪೆಷಲ್. ಕಂಗ್ರ್ಯಾಚುಲೇಷನ್ಸ್ ಅಭಿಷೇಕ್ ಅವರು ಈ ಆಟವನ್ನ ಗೆದ್ದಿದ್ದಾರೆ. ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿ ಆಯ್ತು. ವರ್ಲ್ಡ್ ಕಪ್ ಗೆದ್ದಷ್ಟೇ. ಸೊ 22ನೇ ತಾರೀಕು ಅರವಿಂದ್ ಸ್ವಾಮಿ ಅವರು ಆರಾಮಾಗಿ ಬರ್ತಾ ಇದ್ದಾರೆ. ಕನ್ನಡಿಗರು ಆರಾಮಾಗಿ ಬಂದು ನೋಡ್ಬೇಕು ಈ ಸಿನಿಮಾನ. ಕನ್ನಡಿಗರು ಈ ಸಿನಿಮಾ ಮಿಸ್ ಮಾಡ್ಲೇಬಾರ್ದು ಅನ್ನೋದಕ್ಕೆ ಕಾರಣ ಕೇಳೋದಾದ್ರೆ ಮಿಲನ್ ಅವರೇ ಏನ್ ಹೇಳ್ತೀರಾ? ಕತೆ ಡೆಫಿನೆಟ್ಲಿ, ಅಂಡ್ ಸಿನಿಮಾದಲ್ಲಿ ಬರೋಂಥ ಕಾಸ್ಟಿಂಗ್ ಪಾತ್ರಗಳು, ಅಂಡ್ ಐ ಥಿಂಕ್ ದ ಹೋಲ್ ಫೀಲ್ ಆಫ್ ದ ಫಿಲ್ಮ್. ಐ ಕ್ಯಾನ್ ಸಿ ಔಟ್ಫುಲ್ಸ್. ಒಂದಷ್ಟು ಪಾಯಿಂಟ್ಸ್ ಹೇಳಿದ್ವಿ. ಈ ಸೀನಲ್ಲಿ ನೋಡು, ನಕಲಿ ಥಿಯೇಟರ್ ನಗ್ತಿರುತ್ತೆ. ನಾವು ಅಭಿ ಎಲ್ಲ ಪ್ರಾಜೆಕ್ಟ್ ರೂಮಲ್ಲಿ ಎಲ್ಲ ಕುತ್ಕೊಂಡು ಅದು ನೋಡ್ತಿದ್ದೀವಿ. ಐ ಕ್ಯಾನ್ ಸಿ ದಟ್. ರಿತಿಕಾ? ಅಭಿಷೇಕ್? ಜೀವನ 3 ಅಕ್ಷರ, ಗೆಲುವು 3 ಅಕ್ಷರ. ಸೊ ಈ ಸತಿ ಗೆಲುವು ಕೊಟ್ರೆ ಎಲ್ಲರ ಜೀವನ, ಎಸ್ಪೆಷಲಿ ನನ್ನ ಜೀವನ ತುಂಬಾ ಚೆನ್ನಾಗುತ್ತೆ. ತುಂಬಾ ಶ್ರಮ ಪಟ್ಟರೋ ಒಂದು ಟೆಕ್ನಿಷಿಯನ್ಗಳ ಜೀವನ ಚೆನ್ನಾಗುತ್ತೆ. ಗೆಲುವು ತುಂಬಾ ಮುಖ್ಯ ಇದು ನಮಗೆ. ಹಂಗಂತ ನಾವು ಗೆಲ್ಲಕ್ಕೋಸ್ಕರ ಸಿನಿಮಾ ನೋಡಿ ಅಂತ ಹೇಳ್ತಾ ಇಲ್ಲ. ಅಂಡ್ ಅಗೈನ್ ನಾವು ಬಿಗಿನಿಂಗ್ ಅಲ್ಲೇ ಮಾತಾಡಿದ್ವಿ, ಕನ್ನಡಿಗರು ಕನ್ನಡ ಸಿನಿಮಾ ನೋಡಲ್ಲ, ಇದನ್ನೆಲ್ಲ ನಾವು ಮಾತಾಡ್ಲೇಬಾರ್ದು. ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಬಂದೇ ಬರ್ತಾರೆ ಅನ್ನೋ ಒಂದು ಪಾಯಿಂಟು ಅದು ಕಾಲದಿಂದನೂ ಪ್ರೂವ್ ಆಗಿದೆ. ಆಕ್ಚುಲಿ ಕನ್ನಡದಲ್ಲಿ ಗೆಲ್ಲೋ ಸಿನಿಮಾಗಳ ಸಂಖ್ಯೆ ಕಮ್ಮಿ ಇರ್ಬೋದು, ಬಟ್ ಒಳ್ಳೆ ಸಿನಿಮಾ ಗೆದ್ದಿದೆ. ಸೂಪರ್. ನಾನೆಲ್ಲ ದೀಪಾವಳಿ ಟೈಮ್ ಬಂದಾಗ ಹೇಳಿದ್ದೆ, ಅರವಿಂದ್ ಸ್ವಾಮಿ ಒಂದು ಸರ ಪಟಾಕಿ ಅಂತ. ಒಂದು ಅಂಟ್ಕೊಂಡ್ರೆ ಪಟ 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 ಅಂತ ಬ್ಯಾಕ್ ಟು ಬ್ಯಾಕ್ ಅಂಟ್ಕೊಂಡಂಗೆ ಒಬ್ಬ ಆಡಿಯನ್ಸ್ ಬಂದು ಹತ್ಕೊಳ್ಳಿ, ಆಮೇಲೆ ಕರ್ನಾಟಕ ಶೇಕ್ ಆಗುತ್ತೆ 22ಕ್ಕೆ. ಸೂಪರ್. ಅವ್ರು ಹೇಳಿದ್ರು ಸಿನಿಮಾ 3 ಅಕ್ಷರ, ಗೆಲುವು 3 ಅಕ್ಷರ, ಜೀವನ 3 ಅಕ್ಷರ. ಗೆಲುವು 3 ಅಕ್ಷರ, ಅವರ ಮದುವೆ 3 ಅಕ್ಷರ. ಅವರ ಮದುವೆಯ 3 ಅಕ್ಷರದ ಮದುವೆಯ 3 ಗಂಟೆ ಆಗ್ಬೇಕಂದ್ರೆ ಗೆಲುವು ಅನ್ನೋ 3 ಅಕ್ಷರ ಅವ್ರಿಗೆ ಕೊಡ್ಲೇಬೇಕು. ಆ ಗೆಲುವನ್ನ ನಾವು ಆ ನೂರ್ಶ್ರೀ ಅನ್ನೋ 3 ಅಕ್ಷರದ ಚಾನೆಲ್ ಅಲ್ಲಿ ಮತ್ತೆ ಸಂಭ್ರಮಿಸೋಣ. ಲವ್ಲಿ. ನಮ್ ಕಡೆಯಿಂದ ನಮ್ಮ ಚಾನೆಲ್ಗೆ ಬಂದಿರೋ ಕಾರಣ ನಿಮ್ಗಾಗಿ ಈ ಒಂದು ಬ್ಯೂಟಿಫುಲ್ ಗಿಫ್ಟ್. ಪವರ್ ಸ್ಟಾರ್ ಆಶೀರ್ವಾದ, ಅರವಿಂದ್ ಸ್ವಾಮಿ ಚಿತ್ರಕ್ಕೆ, ಚಿತ್ರತಂಡಕ್ಕೆ, ನಿಮ್ಮ ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ಗಳಿಗೆ, ವಿಶೇಷವಾಗಿ ನಮ್ಮ ನಿರ್ಮಾಪಕರಿಗೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು.